ಮನಮೋಹನ್ ಆರ್. ಇವರು ಕ್ರೋನಿಕ್ಸ್ ಇಂಜಿನಿಯರಿಂಗ್ ಅಂಡ್ ಪ್ರೆಷರ್ ವೆಸಲ್ಸ್ LLP ಸಂಸ್ಥೆಯ ಮುಖ್ಯ ನಿರ್ವಹಣಾಧಿಕಾರಿಯಾಗಿದ್ದಾರೆ. ಅವರು 11ಕ್ಕೂ ಹೆಚ್ಚು ವರ್ಷಗಳ ಸಮೃದ್ಧಿ ವೃತ್ತಿ ಅನುಭವವನ್ನು ಹೊಂದಿದ್ದಾರೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ನಿಪುಣರಾಗಿರುವ ಇವರು ಫ್ರಾನ್ಸ್ನ EM ನಾರ್ಮ್ಯಾಂಡಿಯಲ್ಲಿ MSc ಪದವಿ ಪಡೆದಿದ್ದಾರೆ. ಜೊತೆಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ನಿಂದ PGDM ಹಾಗೂ PGDIP ಪದವಿಗಳನ್ನು ಪಡೆದಿದ್ದಾರೆ. ಇವರು NMIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕ್ರೈಸ್ಟ್ ಯೂನಿವರ್ಸಿಟಿ, BMSCE ಹಾಗೂ ಇತರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಉದ್ಯಮಶೀಲತೆಯ ಆಸಕ್ತಿಯಿಂದ ಅವರು ಯುನಿಲಿಂಕ್ಸ್ ಎಜುಕೇಷನಲ್ ಸರ್ವಿಸಸ್ ಸಂಸ್ಥೆಯ ಸ್ಥಾಪಕರಾಗಿದ್ದು, ಕ್ಯಾಟರ್ಜಿನ್ ಫುಡ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ. ಅವರ ವೃತ್ತಿ ಪಯಣವು ಸಾಫ್ಟ್ವೇರ್ ಅಭಿವೃದ್ಧಿಯಿಂದ ಆರಂಭಗೊಂಡು ಅಂತಾರಾಷ್ಟ್ರೀಯ ಮಟ್ಟದ ಸರಬರಾಜು ಹಾಗೂ ವ್ಯವಹಾರ ನಿರ್ವಹಣೆಯ ಕ್ಷೇತ್ರದತ್ತ ವಿಸ್ತರಿಸಿದೆ. ಇವರು ಟೆಕ್ಸ್ಟ್ ಆ್ಯಂಡ್ ಇಮೇಜ್ ಅನಾಲಿಸಿಸ್ ಫಾರ್ ನಾನ್ ಸ್ಪೆಷಾಲಿಸ್ಟ್ ಆ್ಯಂಡ್ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಇನ್ ಆರೆಂಜ್ನ ಬಗ್ಗೆ ಮಾತನಾಡಲಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸೊ ಇವತ್ತು ಐ ಥಿಂಕ್ ಫ್ರಮ್ ಬೆಳಗ್ಗೆ ಸೆಷನ್ನಿಂದ ನೀವು ಆಲ್ರೆಡಿ ಕಲ್ತಿದ್ದೀರಾ ಆರೆಂಜ್ ಅಂದರೆ ಏನು, ಹೇಗೆ ಯೂಸ್ ಮಾಡೋದು, ರೈಟ್, ಆ್ಯಂಡ್ ಎಷ್ಟು ಈಸಿ ಅದು ಯೂಸ್ ಮಾಡೋದು ಅನ್ನೋದನ್ನು ನೀವು ನೋಡಿದ್ದೀರಾ. ಸೊ ಇವಾಗ ನಾವು ಸ್ವಲ್ಪ ಅಡ್ವಾನ್ಸ್ಡ್ ಹೋಗೋಣ. ಓಕೆ, ಇನ್ನು ಏನೇನು ಮಾಡ್ಬೋದು ಇದರಲ್ಲಿ, ವಾಟ್ ಆರ್ ದ ವೇರಿಯಸ್ ಅಡ್ವಾಂಟೇಜಸ್, ಯಾವ ಲೆವೆಲ್ವರೆಗೂ ಹೋಗ್ಬೋದು ನಾವು ಈ ಸಾಫ್ಟ್ವೇರಿಂದ, ಆ್ಯಂಡ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾವು ಇವಾಗ ನೋಡ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ನಿಮ್ಗೆ ಆಲ್ರೆಡಿ ಇದು ರಾಜೇಶ್ ಸರ್ ಹೇಳಿದ್ದಾರೆ ಇವತ್ತಿನ ಬೆಳಗ್ಗೆ. ಏನು ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ತುಂಬ ಈಸಿ ಅಲ್ವಾ. ನಿಮಗೆ ಒಂದು ಸೈಡ್ ವಿಜೆಟ್ಸ್ ಇದೆ, ಇನ್ನೊಂದು ಕಡೆ ಕ್ಯಾನ್ವಸ್ ಇದೆ, ತೆಗೆದು ಹಾಕೋದು, ವರ್ಕ್ ಮಾಡೋದು, ರಿಸಲ್ಟ್ಸ್ ತರೋದು, ಇಷ್ಟೇ ಕೆಲಸ, ರೈಟ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಮತ್ತೆ ವಿತೌಟ್ ಎನಿ ಪ್ರೋಗ್ರಾಮಿಂಗ್ ಎಕ್ಸ್ಪೀರಿಯನ್ಸ್, ರೈಟ್. ನಮಗೆ ಎಲ್ಲರಿಗೂ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ರೈಟ್. ನಾನು ಒಂದು ಕಾಲದಲ್ಲಿ ಪ್ರೋಗ್ರಾಮರ್ ಆಗಿದ್ದೆ, ಆದರೂ ನನಗೆ ಇವಾಗೂ ಪ್ರೋಗ್ರಾಮಿಂಗ್ ಬರೋದಿಲ್ಲ. ಯಾಕಂದರೆ ಅದು ಎಲ್ಲರಿಗೂ ಸೆಟ್ ಆಗೋದಿಲ್ಲ. ಅದು ಪ್ರೋಗ್ರಾಮಿಂಗ್ ಅನ್ನೋದು ಎಲ್ಲರಿಗೂ ಬರೋದಿಲ್ಲ, ಅವಶ್ಯಕತೆಯೂ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಅನ್ನೋ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ, ರೈಟ್. ಮುಂಚೆ ಒಂದು ವೆಬ್ಸೈಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರೋಗ್ರಾಮಿಂಗ್ ಇತ್ತು, ಕೋಡಿಂಗ್ ಇತ್ತು. ಇವಾಗ ಯಾರು ಬೇಕಾದರೂ ಒಂದು ವೆಬ್ಸೈಟ್ ಓಪನ್ ಮಾಡ್ಬೋದು. ವಿತಿನ್ 5 minutes ಒಂದು ವೆಬ್ಸೈಟ್ನ ಓಪನ್ ಮಾಡಿ ನಿಮ್ಮ ಬಿಸ್ನೆಸ್ನ ರನ್ ಮಾಡ್ಬೋದು, ರೈಟ್. ನಾನೇ ಸುಮಾರು ವೆಬ್ಸೈಟ್ಸ್ ಮಾಡಿದ್ದೀನಿ ವಿತಿನ್ 5 minutes. ಅಷ್ಟು ಈಸಿ ಆಗಿದೆ ಟೆಕ್ನಾಲಜಿ, ರೈಟ್. ಸೊ ಅದೇ ಥರ ಅನಾಲಿಸಿಸ್ ಅನ್ನೋದು ಮುಂಚೆ ಸ್ಟ್ಯಾಟಿಸ್ಟಿಷಿಯನ್ಸ್ ಅಂತ ಏನೋ ಹೇಳ್ತಿದ್ವಿ, ಅವ್ರು ಮಾಡ್ತಿದ್ರು. ಸ್ಟ್ಯಾಟಿಸ್ಟಿಷಿಯನ್ಸ್ ಅಂದರೆ ಯಾರು? ಡೇಟಾನ ಕಲೆಕ್ಟ್ ಮಾಡಿ ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ಲಾಟ್ ಆಫ್ ಅಲ್ಗಾರಿಥಮ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಿದ್ರು. ಇವಾಗ ಏನಾಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಾವು ಎಲ್ಲರೂ ಸ್ಟ್ಯಾಟಿಸ್ಟಿಷಿಯನ್ ಆಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಟೂಲ್ಸ್ ಯೂಸ್ ಮಾಡಿಕೊಂಡು ವಿತಿನ್ no minutes, right, within a fraction of seconds or within few minutes we can get the output. ಅದು ನಮ್ಮ ಉದ್ದೇಶ ಮೇನ್. ಸೊ ಈ ಒಂದು ಉದ್ದೇಶದಿಂದ ನಾವು ಈ ಸಾಫ್ಟ್ವೇರನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ನಿಮಗೆ. ಸೊ ಹೌ ಆ್ಯಂಡ್ ವೆನ್ ಟು ಯೂಸ್ ದಿಸ್ ಸಾಫ್ಟ್ವೇರ್ ಆಸ್ ವಿ ಗೋ ಫಾರ್ವರ್ಡ್ ನಿಮಗೆ ಹೇಳ್ತಾ ಬರ್ತೀನಿ, ರೈಟ್. ಆ್ಯಂಡ್ ಡೇಟಾ ಆಲ್ರೆಡಿ ಇಂಪೋರ್ಟ್ ಮಾಡೋದೆಲ್ಲ ನೋಡಿದ್ದೀರಿ. ಇವಾಗ CSV ಡೇಟಾ ಆಗಿರ್ಬೋದು, ಎಕ್ಸೆಲ್ ಡೇಟಾ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ PDF ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇವತ್ತು ತೋರಿಸ್ತೀವಿ ನಿಮಗೆ ಇವತ್ತಿನ ಎಕ್ಸಾಂಪಲ್ಸಲ್ಲಿ. ನಿಮ್ಗೆ ಆಲ್ರೆಡಿ UI ಕೂಡ ನೋಡಿದ್ದೀರಾ. ಲೆಫ್ಟ್ ಸೈಡ್ ಏನಿದೆ ನಿಮಗೆ ವಿಡ್ಜೆಟ್ಸ್, ರೈಟ್ ಸೈಡ್ ಏನಿದೆ ಕ್ಯಾನ್ವಸ್. ಸೊ ಇನ್ನೂ ಡೀಪಾಗಿ ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಐಲ್ ಗೋ ಆನ್ ಫರ್ದರ್. ಇದೊಂದು ಜಸ್ಟ್ ಅನ್ ಎಕ್ಸಾಂಪಲ್ ನಿಮಗೆ, ಓಕೆ. ಏನು ಅಂದರೆ ಒಂದು ಎಕ್ಸಾಂಪಲ್ ಉದಾಹರಣೆ ಏನಕ್ಕೆ ಇದು ಅಂದರೆ, ಈ ಕಡೆ ಇರೋದು ಆರೆಂಜ್ ವರ್ಕ್ ಫ್ಲೋ. ಇವಾಗ ಬೆಳಗಿನ ಕಾಲದಿಂದ ಏನು ನೋಡಿದಿರ ಇದನ್ನು, ಇದು ಆರೆಂಜ್ ವರ್ಕ್ ಫ್ಲೋ. ಇದೇನಿದು? ಕೋಡಿಂಗ್. ಒಂದು ಮೀಡಿಯಮ್ ಸೈಜ್ ಅಪ್ಲಿಕೇಶನ್ಗೆ ಇವತ್ತು ಏನು ನೋಡಿದ್ವಿ ಬೆಳಗ್ಗೆ, ಒಂದು ಸಿಂಪಲ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, 2 ವಿಡ್ಜೆಟ್ ಹಾಕಿ ಒಂದು ಕನೆಕ್ಟ್ ಮಾಡೋದು ಏನು ನೋಡಿದ್ವಿ ನಾವು. ಆ ಥರ ಮಾಡೋದಕ್ಕೆ ನಾನು ಇಷ್ಟು ಉದ್ದ ಕೋಡಿಂಗ್ ಬರೀಬೇಕಾಗತ್ತೆ,
ಅಲ್ವಾ? ಫಸ್ಟ್ ಏನೋ ಲೋಡ್ ಮಾಡಬೇಕು, ಲೈಬ್ರರೀಸ್ ಕನೆಕ್ಟ್ ಮಾಡಬೇಕು, ಮತ್ತು ಅದೆಲ್ಲ ಸಿಂಕ್ ಮಾಡಿ ಒಂದೊಂದು ವೇರಿಯೇಬಲ್ಸ್ನ ಡಿಫೈನ್ ಮಾಡಿ, ಆಪ್ರೇಷನ್ನ ಡಿಫೈನ್ ಮಾಡಿ ಕನ್ಕ್ಲೂಡ್ ಮಾಡಬೇಕು. ಅದರಲ್ಲಿ ಒಂದು ಲೈನ್, ಒಂದು ವರ್ಡ್, ಒಂದು ಫುಲ್ ಸ್ಟಾಪ್ ಮಿಸ್ಟೇಕ್ ಆದ್ರೂ ನಮಗೆ ಔಟ್ಪುಟ್ ಬರೋದಿಲ್ಲ. ಒಪ್ಕೋತೀರಾ? ರೈಟ್? ಒಂದು ಸೆಂಟೆನ್ಸ್, ಒಂದು ಲೈನ್, ಒಂದು ವರ್ಡ್, ಒಂದು ಸ್ಪೇಸ್ ವೇರಿ ಆದ್ರೂ ನಿಮಗೆ ಔಟ್ಪುಟ್ ಬರೋದಿಲ್ಲ. ರೈಟ್? ಇಲ್ಲಿ ನಮಗೆ ಸಿಂಪಲ್ ಆಗಿ ಡ್ರ್ಯಾಗ್ ಆ್ಯಂಡ್ ಲೈನ್ ಕನೆಕ್ಟ್ ಮಾಡ್ತೀವಿ, ಇನ್ನೊಂದು ವಿಡ್ಜೆಟ್ಗೆ ಔಟ್ಪುಟ್ ನೋಡ್ತೀವಿ. ಸೆಕೆಂಡ್ಸಲ್ಲಿ ನಮಗೆ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಆಸ್ ಎ ರಿಸಲ್ಟ್ ನಮ್ಮ ಎಂಟೈರ್ ಪ್ರೋಗ್ರಾಮಿಂಗ್ ಹೆಡೇಕ್ ಏನಿದೆ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ರೈಟ್? ನಾವು ವಿ ಕ್ಯಾನ್ ಮೋರ್ ಫೋಕಸ್ ಆನ್ ಪ್ರೊಡಕ್ಟಿವಿಟಿ ರಾದರ್ ದೆನ್ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಎಲ್ಲಿ ಎರರ್ ಇದೆ ಅಂತ ಹುಡ್ಕೊಂಡು ಲೈನ್ ಬೈ ಲೈನ್, ರೈಟ್, ಸಿಸ್ಟಮ್ ಒಳಗಡೆ ಕಣ್ಣಾಕಿ ಮುಳುಗೋಗೋಂಥ ಅವಶ್ಯಕತೆ ಇಲ್ಲಿಲ್ಲ ನಮಗೆ. ರೈಟ್? ಸೊ ಅದು ಒಂದು ಮೇಯ್ನ್ ಅಡ್ವಾಂಟೇಜ್ ಇಲ್ಲಿ ಆರೆಂಜ್ ಸಾಫ್ಟ್ವೇರಿಂದ. ಇವಾಗ ಅದರಲ್ಲಿ ಒಂದು ವಿಭಾಗ ಟೆಕ್ಸ್ಟ್ ಮೈನಿಂಗ್ ಅಂತೀವಿ. ರೈಟ್? ಆರೆಂಜಲ್ಲಿ ಸುಮಾರು ಕ್ಯಾಟಗರೀಸ್ ಇದೆ. ಅದರಲ್ಲಿ ಟೆಕ್ಸ್ಟ್ ಮೈನಿಂಗ್ ಅನ್ನೋದು ಒಂದು ಕ್ಯಾಟಗರಿ, ಇಮೇಜ್ ಅನಾಲಿಟಿಕ್ಸ್ ಅನ್ನೋದು ಇನ್ನೊಂದು ಕ್ಯಾಟಗರಿ. ಓಕೆ? ಆ ಥರ ಕೆಲವು ಆ್ಯಡ್ ಆನ್ಸ್, ಎಷ್ಟು ಬೇಕಾದರೂ ಆ ಥರ ಆ್ಯಡ್ ಆನ್ಸ್ ಇದೆ, ನಾವು ಅದನ್ನು ಆ್ಯಡ್ ಮಾಡ್ಕೋಬೋದು. ಐ ಥಿಂಕ್ ನೀವು ಕೆಲವರು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ. ನಿಮ್ಮ ಸಿಸ್ಟಮಲ್ಲಿ ಈ ಆ್ಯಡ್ ಆನ್ ಇನ್ಸ್ಟಾಲ್ ಆಗಿದೆಯಾ ಟೆಕ್ಸ್ಟ್ ಮೈನಿಂಗ್ ಅನ್ನೋದು? ಓಕೆ, ಆಗಿರೋರು ಯು ಕ್ಯಾನ್ ಆಲ್ಸೋ ಪ್ಯಾರಲಲಿ ವರ್ಕ್ ವಿತ್ ಮೀ. ರೈಟ್? ಮಿಕ್ಕಿರೋರು ಯು ಕ್ಯಾನ್ ಜಸ್ಟ್ ಸಿ ಆ್ಯಂಡ್ ಹೌ ಇಟ್ಸ್ ಹ್ಯಾಪನಿಂಗ್. ಮತ್ತು ನೀವು ಮನೆಗೆ ಹೋದ್ಮೇಲೆ ನೀವು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಆ್ಯಂಡ್ ಡೂ ಇಟ್. ರೈಟ್? ನಾವು ಈ ಫಸ್ಟ್ ಪದ ಟೆಕ್ಸ್ಟ್ ಮೈನಿಂಗ್ ನಿಮ್ಮ ಪ್ರಕಾರ ಏನದು? ಮೈನಿಂಗ್ ದ ಡೇಟಾ. ಅಗ್ರೀಡ್. ಸೊ ಇದರಲ್ಲಿ ಡೇಟಾ ಅನ್ನೋದು ಯಾವ ಥರ ಇರುತ್ತೆ? ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರುತ್ತೆ, ಅಂದರೆ ಡಾಕ್ಯುಮೆಂಟ್ಸ್ ಅಲ್ವಾ? ನಮ್ಮ ಲೈಫ್ ಥ್ರೂ ಔಟ್ ಹ್ಯಾಸ್ ಬೀನ್ ಇನ್ವಾಲ್ವ್ ವಿತ್ PDF ಡಾಕ್ಯುಮೆಂಟ್ಸ್. ಟಿಲ್ ವಿ ಡೈ ಇಟ್ ಈಸ್ ಗೋಯಿಂಗ್ ಟು ಬಿ ದೇರ್. ಐದರ್ ಆರ್ ಲೆಸ್ ನೋಡ್ತಾನೆ ಇರ್ತೀವಿ ಆರ್ಟಿಕಲ್ಸ್, ಡಾಕ್ಯುಮೆಂಟ್ಸ್, ವರ್ಡ್, PDF, ಯಾವುದೇ ಥರ ಫಾರ್ಮ್ಯಾಟ್ ಆಗಿರಲಿ, ವಿ ವಿಲ್ ಗೋ ಥ್ರೂ ಇಟ್ ಆನ್ ಡೇ ಟು ಡೇ ಬೇಸಿಸ್. ಇದನ್ನು ನಾವು ಸಿಂಪ್ಲಿಫೈ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ದಿಸ್ ಸಾಫ್ಟ್ವೇರ್ ಇನ್ ದ ಕಂಪನೀಸ್ ಆರ್ ಇನ್ ಯೋರ್ ವರ್ಕ್ ಸ್ಪೇಸ್, ರೈಟ್, ಆರ್ ಫಾರ್ ಯೋರ್ ರಿಸರ್ಚ್ ಪರ್ಪಸ್. ವಿಲ್ ಸಿ ಹೌ ಇಟ್ ಕ್ಯಾನ್ ಹ್ಯಾಪನ್. ರೈಟ್? ಸೊ ಟೆಕ್ಸ್ಟ್ ಮೈನಿಂಗ್ ಅಂದರೆ ಮೈನಿಂಗ್ ಆಫ್ ಟೆಕ್ಸ್ಟ್, ಮೈನಿಂಗ್ ಆಫ್ ಲಾರ್ಜ್ ಕಲೆಕ್ಷನ್ ಟೆಕ್ಸ್ಟ್. ಓಕೆ? ನಾಟ್ ಜಸ್ಟ್ 1 or 2 ಪ್ಯಾರಾಸ್, ಹ್ಯೂಜ್ ಕಲೆಕ್ಷನ್. ಬಿಕಾಸ್ ಕೆಲವು ಟೈಮ್ ಏನಾಗುತ್ತೆ, ಇವಾಗ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರೆ ಅವ್ರಿಗೆ ಲಕ್ಷಗಟ್ಟಲೆ ರೆಸ್ಪಾನ್ಸಸ್ ಬರುತ್ತೆ. ರೈಟ್? ಆಲ್ ಅಕ್ರಾಸ್ ದ ವರ್ಲ್ಡ್ ಕಂಡಕ್ಟ್ ಮಾಡಿದ್ರೆ ಆಬ್ವಿಯಸ್ ಆಗಿ ಲಕ್ಷಗಟ್ಟಲೆ ರೆಸ್ಪಾನ್ಸಸ್ ಬರುತ್ತೆ. ಒಪ್ಕೊಂತೀರಾ? ಸೊ ಇವಾಗ ನಾನು ಒಬ್ಬ ಓನರ್ ಆಗಿ ಆಫ್ ದಟ್ ಕಂಪನಿ, ನೀವು ನನ್ನ ಎಂಪ್ಲಾಯಿ ಆಗಿ ನಾನು ನಿಮಗೆ 1,00,000 ಟೆಕ್ಸ್ಟ್ ಕೊಟ್ಬಿಟ್ಟು ಇದನ್ನು ಅನಲೈಸ್ ಮಾಡಿಕೊಡಿ ಅಂದರೆ ಎಷ್ಟೊತ್ತು ತಗೊತೀರಾ ನೀವು? ಸಪೋಸ್ ನಿಮಗೆ ಸಾಫ್ಟ್ವೇರ್ ಬಗ್ಗೆನೇ ಗೊತ್ತಿಲ್ಲ, ನಿಮ್ಮ ಪ್ರಕಾರ ಎಷ್ಟು ಟೈಮ್ ತಗೋತೀರಾ? 1,00,000 ಡಾಕ್ಯುಮೆಂಟ್ಸ್ ಇದೆ, 1,00,000 PDF ಫೈಲ್ಸ್ ಇದೆ ಅಥವಾ ವರ್ಡ್ ಫೈಲ್ ಇದೆ, ಯಾವುದೋ ಒಂಥರ ಬಂದಿದೆ, ಕೊಟ್ಟಿದ್ದೀನಿ ನಿಮಗೆ, ಅನಲೈಸ್ ಮಾಡಿಕೊಡ್ಬೇಕು, ಇದು ನಿಮ್ಮ ಟಾಸ್ಕ್. ಎಷ್ಟೊತ್ತು ತಗೋತೀರಾ? ಮೀಟಿಂಗ್ ಕರೆದಿದ್ದೀನಿ ನಿಮ್ಮನ್ನು, ಈ ಕ್ವಶನ್ ಕೇಳ್ತಾ ಇದ್ದೀನಿ ಆಫೀಸಲ್ಲಿ. ಡೇಸ್ ಟುಗೆದರ್? ಡೆಫಿನೆಟ್ ಆಗಿ. ಇವತ್ತೇ ಕೊಡಿ ಅಂದರೆ ಕೊಡೋಕ್ಕಾಗತ್ತಾ? ಫಸ್ಟ್ ಕೂತ್ಕೊಂಡು ಡಾಕ್ಯುಮೆಂಟ್ಸ್ ಓದಬೇಕು, ಅದೇನಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಫಸ್ಟ್ ಒಂದು 10 ಡಾಕ್ಯುಮೆಂಟ್, 11ನೇ ಡಾಕ್ಯುಮೆಂಟ್ ಓದೋಷ್ಟರಲ್ಲಿ ಫಸ್ಟ್ 10ನೇದು ಮರ್ತೋಗಿರ್ತೀನಿ ನಾನು ಆಲ್ರೆಡಿ. ಅಲ್ಲೇನಿದೆ, ಎಲ್ಲಿದೆ, ಯಾವ ಡಾಕ್ಯುಮೆಂಟ್ ಏನಿದೆ ಅಂತ ಏನು ಗೊತ್ತಾಗಲ್ಲ. ಇಟ್ಸ್ ಅ ಟ್ರಬಲ್ಸಮ್ ಟಾಸ್ಕ್ ಅಲ್ವಾ? ಸೊ ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾವು ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು, ಯಾವ ಥರ ಕ್ಲಾಸಿಫೈ ಮಾಡ್ಬೋದು, ಓಕೆ, ಕ್ಯಾಟಗರಿ ವೈಸ್. ಓಕೆ, ಈ ಒಂದು ಜನ ಈ ಪ್ರಾಡಕ್ಟ್ನ ಇಷ್ಟಪಟ್ಟಿದ್ದಾರೆ, ಈ ಒಂದಷ್ಟು ಜನ ಈ ಪ್ರಾಡಕ್ಟ್ನ ಇಷ್ಟಪಟ್ಟಿದ್ದಾರೆ, ಈ ಥರ ಕ್ಲಾಸಿಫೈ ಮಾಡ್ಬೋದು ನಾವು ಸಿಂಪಲ್ ಆಗಿ. ಓಕೆ, ವಿತೌಟ್ ಎನಿ
knowledge on coding, without any background knowledge on analytics, we can do all these things. Ready na? Nodana? Live examples? Okay. So before going into that, just I'll take 5 minutes. Text mining andre ಅನಲೈಸಿಂಗ್ ಲಾರ್ಜ್ ಅಮೌಂಟ್ ಆಫ್, ಅಂದರೆ ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದ ಡೇಟಾ, ರೈಟ್? ಲಾರ್ಜ್ ಅಮೌಂಟ್ ಆಫ್ ಲಾರ್ಜ್ ವಾಲ್ಯೂಮ್ಸ್, ಲ್ಯಾಕ್ಸ್ ಟುಗೆದರ್, 10 lakhs ಟುಗೆದರ್, ರೈಟ್? ಡೇಟಾ. ಆ್ಯಂಡ್ ದಟ್ಸ್ ಪ್ರಿಟಿ ಕಾಮನ್ ಇನ್ ಕಂಪನೀಸ್. ಡೇಟಾ ಅನ್ನೋದು ಇವಾಗ ಯಾಕೆ ಈ ಥರ ಆಗಿದೆ ಅಂದರೆ, ಎಲ್ಲ ಟೆಕ್ನಾಲಜಿ, ಇವಾಗ ಎಲ್ಲ ಪ್ರಾಡಕ್ಟು, ಎಲ್ಲ ಡಿವೈಸೂ ಇಂಟರ್ನೆಟ್ ಎನೇಬಲ್ಡ್. ಮನೇಲಿರೋ ಸ್ಮಾರ್ಟ್ ಟಿ ವಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಇವಾಗ ಎಲ್ಲ ಎ ಐ ಎನೇಬಲ್ಡು, ಎಲ್ಲ ಇಂಟರ್ನೆಟ್ಗೆ ಕನೆಕ್ಟೆಡ್ ಆಗಿರುತ್ತೆ. ಸೊ ಅಷ್ಟು ಅಮೌಂಟ್ ಆಫ್ ಡೇಟಾ ಎವ್ರಿ ಡಿವೈಸ್ ಜನ್ರೇಟ್ ಮಾಡ್ತಾನೆ ಹೋಗುತ್ತೆ. ಸೊ ಅದನ್ನು ನಾವು ಅನಲೈಸ್ ಮಾಡಬೇಕು ಅಂದರೆ ಆಬ್ವಿಯಸ್ ಆಗಿ ಡೇಟಾ ಜಾಸ್ತಿ ಆಗಿರುತ್ತೆ. ಸೊ ಆವಾಗ ನಮ್ಮ ಏನೊಂದು ಈ ವರ್ಕ್ ಇರುತ್ತಲ್ವ, ಅದು ತುಂಬ ಹೆಕ್ಟಿಕ್ ಆಗೋಗುತ್ತೆ. ಸೊ ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ವಿಲ್ ಯೂಸ್ ದಿಸ್ ಸಾಫ್ಟ್ವೇರ್, ರೈಟ್? ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ 2 ಕ್ಯಾಟಗರಿ ಇರುತ್ತೆ. ಅನ್ಸ್ಟ್ರಕ್ಚರ್ಡ್ ಡೇಟಾ ಬಂದುಬಿಟ್ಟು ನಿಮಗೆ ಇಮೇಲ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿರ್ಬೋದು, ಒಂದು ಫಾರ್ಮ್ಯಾಟಲ್ಲಿ ಇರೋದಿಲ್ಲ. ಒಬ್ಬೊಬ್ರು ಒಂದೊಂಥರ ಪೋಸ್ಟ್ ಮಾಡ್ತಿರ್ತಾರೆ, ಒಬ್ಬೊಬ್ರು ಒಂದೊಂಥರ ಇಮೇಲ್ ಕಳಿಸ್ತಾರೆ. ಇಮೇಲ್ಸಲ್ಲಿ ಕೆಲವು ಟೈಮ್ ಪಿಕ್ಚರ್ಸು ಬಂದಿರುತ್ತೆ, ಕೆಲವು ಟೈಮು ಬರೀ ಡೇಟಾ ಬಂದಿರುತ್ತೆ, ಬರೀ ಟೆಕ್ಸ್ಟ್ ಬಂದಿರುತ್ತೆ. ಸೊ ಒಂದು ಫಾರ್ಮ್ಯಾಟಲ್ಲಿಲ್ಲ. ಒಂದು ಫಾರ್ಮ್ಯಾಟಲ್ಲಿಲ್ಲ ಅಂದರೆ ಅದನ್ನು ಏನಂತ ಕರಿತೀವಿ? ಅನ್ಸ್ಟ್ರಕ್ಚರ್ಡ್ ಅಂತ ಕರಿತೀವಿ. ಸೊ ಈ ಅನ್ಸ್ಟ್ರಕ್ಚರ್ಡಲ್ಲಿ ನಾವು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫಸ್ಟು ಅನ್ಸ್ಟ್ರಕ್ಚರ್ಡ್ನ ಸ್ಟ್ರಕ್ಚರಾಗಿ ಕನ್ವರ್ಟ್ ಮಾಡಬೇಕು. ಟೇಬಲ್ಸ್, ರೈಟ್? ಸಿಂಪಲ್ ಎಕ್ಸೆಲ್ ಟೇಬಲ್ ಈಸ್ ಈಸಿಯರ್ ಟು ವರ್ಕ್ ಆಲ್ವೇಸ್. ನಾನು ಅದನ್ನೇ ನಿಮಗೆ ಇಮೇಲ್ಸ್ ಕೊಟ್ಬಿಟ್ಟು ಇಮೇಲ್ಸ್ ಮೇಲೆ ವರ್ಕ್ ಮಾಡಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇಲ್ಲಿ. ಆರೆಂಜಲ್ಲಿ ಡೈರೆಕ್ಟಾಗಿ ನಾವು ಅನ್ಸ್ಟ್ರಕ್ಚರ್ಡ್ನ ಕೂಡ ಪ್ರಾಸೆಸ್ ಮಾಡ್ಬೋದು. ಈ ಸ್ಟೆಪ್ಸ್ ಏನಿರುತ್ತೆ ಟೆಕ್ಸ್ಟ್ ಮೈನಿಂಗಲ್ಲಿ, ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಪ್ರೀ ಪ್ರಾಸೆಸಿಂಗ್. ಅಂದರೆ ಟೆಕ್ಸ್ಟ್ನ ನಾವು ರೆಡಿ ಮಾಡ್ಕೋಬೇಕು ಫರ್ದರ್ ಅಪ್ಲಿಕೇಶನ್ಗೆ. ಯಾವುದೇ ಡೇಟಾ ಆಗಿರಲಿ, ನಾವು ಫಸ್ಟ್ ಆ ಡೇಟಾನ ರೆಡಿ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು. ಅಂದರೆ ಸರ್ ಹೇಳ್ದಂಗೆ ಬೆಳಗ್ಗೆ ದೇರ್ ಮೇ ಬಿ ಸಮ್ ಮಿಸ್ಸಿಂಗ್ ವ್ಯಾಲ್ಯೂಸ್, ಕೆಲವು ಡೇಟಾ ಮಿಸ್ಸಿಂಗ್, ಆಬ್ಸೆಂಟ್, ಜಂಕ್ ಡೇಟಾ ಆರ್ ಮಿಸ್ಸಿಂಗ್ ಡೇಟಾ, ಪಾರ್ಷಿಯಲ್ ಡೇಟಾ, ಈ ಥರ ಒಂದಿರುತ್ತೆ. ಫುಲ್ ಸ್ಟಾಪ್ಸ್, ಕಾಮಾಸ್, ಕ್ವಶನ್ ಮಾರ್ಕ್ಸ್, ಇವೆಲ್ಲ ತುಂಬ ಕಾಮನ್ ಡಾಕ್ಯುಮೆಂಟ್ಸಲ್ಲಿ, ಹೌದಾ ಇಲ್ವಾ? ರೈಟ್? ತುಂಬ ಕಾಮನ್. ಅವೆಲ್ಲ ಅನಾಲಿಸಿಸ್ಗೆ ಅವೆಲ್ಲ ಬೇಕಾಗಿಲ್ಲ, ಅವೆಲ್ಲ ರಿಮೂವ್ ಮಾಡೋದಾಗಲಿ. ನಂಬರ್ಸ್ 1 2 3 4 ಆ್ಯಂಡ್ ಸಿಂಬಲ್ಸ್ ಆ್ಯಂಡ್ ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಇವೆಲ್ಲ ರಿಮೂವ್ ಮಾಡೋದನ್ನು ನಾವು ಪ್ರೀ ಪ್ರಾಸೆಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ರೆಡಿ ಮಾಡ್ಕೊಂಡ್ಮೇಲೆ ಯಾವುದೇ ಕಂಪ್ಯೂಟರ್ ಆಗಿರಲಿ ಡೈರೆಕ್ಟಾಗಿ ವರ್ಡ್ಸ್ ಮೇಲೆ ಕೆಲಸ ಮಾಡೋದಿಲ್ಲ. ಆ ವರ್ಡ್ಸ್ನ ಫಸ್ಟ್ ನಾವು ನಂಬರ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನೇ ನಾವು ರೆಪ್ರೆಸೆಂಟೇಷನ್ ಅಂತೀವಿ. ಕನ್ವರ್ಟಿಂಗ್ ಟೆಕ್ಸ್ಟ್ ಇಂಟು ನ್ಯೂಮರಿಕಲ್ ಫಾರ್ಮ್, ಎಂಬೆಡ್ ಅಂತೀವಿ. ಎಂಬೆಡಿಂಗ್ ಟೆಕ್ಸ್ಟ್ನ ನಂಬರ್ಸಾಗಿ ಕನ್ವರ್ಟ್ ಮಾಡಿ, ಆ ನಂಬರ್ಸ್ ಮೇಲೆ ನಾವು ಅನಲೈಸ್ ಮಾಡಿ ವಾಪಸ್ ಅದನ್ನು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದು ಬ್ಯಾಕ್ಗ್ರೌಂಡ್ ಸೀನ್ಸ್ ಆಗುತ್ತೆ. ಇದಿಷ್ಟು ಕಂಪ್ಯೂಟರ್ ನೋಡ್ಕೊಳ್ಳುತ್ತೆ, ನಾವೇನು ಮಾಡೋದು ಬೇಕಾಗಿಲ್ಲ ಅಲ್ಲಿ. ವಿಲ್ ಸಿ ದ ಎಕ್ಸಾಂಪಲ್ಸ್ ಆಫ್ ದಟ್ ಆಲ್ಸೋ. ಪ್ಯಾಟರ್ನ್ ಡಿಸ್ಕವರಿ. ಒನ್ಸ್ ನಾವು ಡೇಟಾನ ಕ್ಲಿಕ್ ಮಾಡಿ ನೆಕ್ಸ್ಟು ನಂಬರ್ಸಾಗಿ ಕನ್ವರ್ಟ್ ಮಾಡಿದ್ಮೇಲೆ ಕೆಲವೊಂದು ಅಲ್ಗಾರಿಥಮ್ಸ್ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ಸ್ ಮೇ ಬಿ ಕೈ ಸ್ಕ್ವೇರ್ ಆರ್ ಸಮ್ ಕೋಸೈನ್ ಡಿಸ್ಟೆನ್ಸಸ್, ಈ ಥರ ಸುಮಾರು ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ಸ್ ತರೋದು. ಒನ್ಸ್ ನಿಮಗೆ ರಿಸಲ್ಟ್ ಬಂದ ಮೇಲೆ ಅದನ್ನು ವಿಜುವಲೈಸ್ ಮಾಡೋದು, ಅಂದರೆ ನೋಡೋದು. ಡೇಟಾನ ವಿಜುವಲೈಸ್ ಆಗಿ ನೋಡಿದ್ರೆ ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ರಾದರ್ ದೆನ್ ನಂಬರ್ಸ್, ರೈಟ್? ಇಫ್ ಐ ಗಿವ್ ಯು 1 lakh ನಂಬರ್ಸ್, ಏನೂ ಗೊತ್ತಾಗೋದಿಲ್ಲ. ಅದೇ ನಂಬರ್ಸ್ನ ನಾನು ವಿಜುವಲ್ ಫಾರ್ಮ್ಯಾಟಲ್ಲಿ ತೋರಿಸಿದ್ರೆ, ಲೈಕ್ ಇವತ್ತು ಬೆಳಗ್ಗೆ ನೋಡಿದ್ವಿ, ಏನದು ನಂಬರ್ ಆಫ್ ದ ವಾಟ್ ಯು ಕಾಲ್ ಅಪ್ಲಿಕೆಂಟ್ಸ್, ಅಮೌಂಟ್ ಆಫ್, ಅದನ್ನು ಆ ಹಿಸ್ಟೋಗ್ರಾಮ್ ಮೂಲಕ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಡ್ವಿ. ನಾನು ಅದನ್ನೇ ನಿಮಗೆ ಒಂದು ಲಿಸ್ಟಲ್ಲಿ ಕೊಟ್ಟರೆ ಅರ್ಥ ಆಗೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ? ಸೊ ಅದನ್ನು ವಿಜುವಲೈಸ್ ಏನೇನು ಮಾಡ್ಬೋದು ಟೆಕ್ಸ್ಟಿಂದ ನಾವು ಅಂದರೆ, ಬಂದ್ಬಿಟ್ಟು ಸೆಂಟಿಮೆಂಟ್ ಅನಾಲಿಸಿಸ್, ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ಸೆಂಟಿಮೆಂಟ್. ಇಷ್ಟ ಆಗಿದೆಯಪ್ಪ, ಪಾಸಿಟಿವ್ ಆರ್ ದೇ ನೆಗೆಟಿವ್,
ರೈಟ್? ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಏನು ಅಂದರೆ, ನೀವು ಯಾವತ್ತಾದ್ರೂ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಅಲ್ಲಿ ಕೆಲವು ಟೈಮ್ ಒಂದು ಫುಡ್ ಸ್ಯಾಂಪಲ್ಸನ್ನು ನಿಮ್ಗೆ ಕೊಡ್ತಾರೆ, ಟೇಸ್ಟ್ ಮಾಡಿ ಹೇಳಿ ಅಂತ. ಟ್ರೈ ಮಾಡಿದ್ದೀರಾ? ನೋಡಿದ್ದೀರಾ ಅಟ್ಲೀಸ್ಟ್? ಓಕೆ, ಏನಕ್ಕೆ? ದೇರ್ ರೆಸ್ಪಾನ್ಸ್, ದೇರ್ ಕಲೆಕ್ಟಿಂಗ್ ದ ರೆಸ್ಪಾನ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಸೆಂಟಿಮೆಂಟ್ಸ್. ಇವ್ರಿಗೆ ಇಷ್ಟ ಆಗುತ್ತಾ, ಕಸ್ಟಮರ್ಸ್ಗೆ ಇಷ್ಟ ಆಗ್ತಿದ್ಯಾ, ಇಷ್ಟ ಆಗ್ತಿಲ್ವಾ, ಅದನ್ನು ಕ್ಯಾಪ್ಚರ್ ಮಾಡಿ ಅವ್ರನ್ನ ಅದನ್ನು ಪ್ರಾಡಕ್ಟ್ ಮಾಡಬೇಕಾ ಬೇಡವಾ ಅಂತ ಆಮೇಲೆ ಯೋಚನೆ ಮಾಡ್ತಾರೆ. ಸೆಕೆಂಡ್, ಸ್ಪ್ಯಾಮ್ ಡಿಟೆಕ್ಷನ್ ಇಮೇಲ್ಸ್. ನಾವೆಲ್ಲ ಇಮೇಲ್ಸ್ ಯೂಸ್ ಮಾಡ್ತೀವಿ, ನಮ್ಮೆಲ್ಲ ಇಮೇಲ್ಸ್ಗೆ ಸ್ಪ್ಯಾಮ್ ಅನ್ನೋದು ಬಂದೇ ಬರುತ್ತೆ, ರೈಟ್? ಅದನ್ನು ಫಸ್ಟ್ ಇವಾಗ ಗೂಗಲಲ್ಲಿ ಆಟೋಮೆಟಿಕ್ ಕೆಲವು ಮೇಲ್ಸ್ ಹೊಟ್ಟೋಗುತ್ತೆ, ಹೇಗೆ ಡಿಟೆಕ್ಟ್ ಆಗ್ತಾ ಇದೆ? ಸೊ ಅದನ್ನು ಕೂಡ ಒಂದು ಅಪ್ಲಿಕೇಶನ್ ಆಫ್ ಟೆಕ್ಸ್ಟ್ ಮೈನಿಂಗ್. ಕ್ಲಾಸಿಫಿಕೇಶನ್, ಸಾರ್ಟ್ ಮಾಡೋದು. ಓಕೆ, ಇದಿಷ್ಟು ಜನ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ, ಇದಿಷ್ಟು ಜನ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ, ಇದಿಷ್ಟು ಇನ್ನೊಂದು ಜನ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಥರ ಕ್ಲಾಸಿಫೈ ಮಾಡೋದು, ಕ್ಲಸ್ಟ್ರಿಂಗ್ ಅಂತೀವಿ ನೋಡಿ. ಕ್ಲಸ್ಟ್ರಿಂಗ್ ಆ್ಯಂಡ್ ಕ್ಲಾಸಿಫಿಕೇಶನ್ ಇಸ್ ಆಲ್ಸೋ ಪಾಸಿಬಲ್ ಇನ್ ಅನಾಲಿಟಿಕ್ಸ್. ಮತ್ತು ಚಾಟ್ ಬಾಟ್ಸ್, ಕಸ್ಟಮರ್ ಸಪೋರ್ಟ್ಸ್. ಇವಾಗ ಎಲ್ಲ ಕಸ್ಟಮರ್ ಸರ್ವಿಸು ಆಟೋಮೇಟ್ ಆಗಿಬಿಟ್ಟಿದೆ. ಅದೇ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಅವರು ಇವಾಗ ಯಾರು ಮಾತಾಡೋದಿಲ್ಲ, ಲೈವ್ ಪರ್ಸನ್ ಯಾರು ಮಾತಾಡೋದಿಲ್ಲ, ಎಲ್ಲ AI ಇಂಟಿಗ್ರೇಟೆಡ್. ಪ್ಲೀಸ್ ಟೆಲ್ ಯುವರ್ ಇಶ್ಯೂ ಇನ್ ಫ್ಯೂ ವರ್ಡ್ಸ್ ಅಂತಾರೆ. ನಾವು ಅದನ್ನು ಮಾತಾಡಿದ್ರೆ ಸಿಸ್ಟಮ್ ಅದನ್ನು ಕೇಳಿಸ್ಕೊಂಡು, ಓಕೆ ನಿಮ್ಮ ಇಶ್ಯೂ ಇದು, ಸೊ ಇದು ಇಂಥವ್ರು ನೋಡ್ತಾರೆ ಅಂದ್ಬಿಟ್ಟು ಅಂಥವ್ರು ಕನೆಕ್ಟ್ ಮಾಡುತ್ತೆ. ಸೊ ಅದು ಕೂಡ ಒನ್ ಆಫ್ ದಿ ಎಕ್ಸಾಂಪಲ್. Yes. And it moves its eyes here and there. And Yes, yes. run on AI. Okay. And that's very good for them also. Now, deliver. It is a person or human? No, but Cannot be equated at all. Advance. ನಾವು ವಿಡಿಯೋ ಯಾವುದು ರಿಯಲ್ ವಿಡಿಯೋ ಯಾವುದು ನೋಡ್ಬೋದು. Yes. So text speak out as a human person. So ಪ್ರಾಕ್ಟಿಕಲ್ ಆಗಿ ನೋಡೋಣ. ಒಂದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವ್ಯೂ. ಒಂದು ಎಕ್ಸಾಂಪಲ್ ಹೋಗ್ತಾನೆ. ಒಂದು ಸರ್ವೆ ಮಾಡಿದ್ದೀನಿ, 1,00,000 ಸರ್ವೆ ರೆಸ್ಪಾನ್ಸಸ್ ಬಂದಿದೆ ನನಗೆ, ರೈಟ್? ಆ ಅಷ್ಟು ರೆಸ್ಪಾನ್ಸಸ್ನ ನೀವು ಅನಲೈಸ್ ಮಾಡಬೇಕು, ಮಾಡಿಬಿಟ್ಟು ನನಗೆ ಹೇಳಬೇಕು ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಸೊ ಇದು ಒಂದು ಎಕ್ಸಾಂಪಲ್, ರೈಟ್? ಸೊ ಇದನ್ನು ನಾನು ತೋರಿಸ್ತೀನಿ ಯೂಸಿಂಗ್ ದಿಸ್ ಅಪ್ಲಿಕೇಶನ್, ಹೌ ಯು ಕ್ಯಾನ್ ವ್ಯೂ ದ ಡಾಕ್ಯುಮೆಂಟ್. ಓಕೆ, ಸರಿ, ಅದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ರಿಸರ್ಚ್ ಮಾಡ್ತಾ ಇರ್ತೀರಾ, ರಿಸರ್ಚ್ ಆರ್ಟಿಕಲ್ಸ್ನ ಡೌನ್ಲೋಡ್ ಮಾಡಿದ್ದೀರಾ. ನಿಮ್ಮ ಒಂದು ಲೋಕಲ್ ಕಂಪ್ಯೂಟರಲ್ಲಿ ಒಂದು ಫೋಲ್ಡರಲ್ಲಿ 100 PDF ಡಾಕ್ಯುಮೆಂಟ್ಸ್ ಇದೆ. ವೆರಿ ಕಾಮನ್ ಎಕ್ಸಾಂಪಲ್. ಒಂದು ಕಂಪ್ಯೂಟರ್ ನಿಮ್ಮ C ಡ್ರೈವಲ್ಲೋ ಯಾವುದೋ ಒಂದು ಫೋಲ್ಡರಲ್ಲೋ 100 PDF ಡಾಕ್ಯುಮೆಂಟ್ಸ್ ಇದೆ. ಆ ಡಾಕ್ಯುಮೆಂಟ್ಸ್ನ ನೀವು ಹೇಗೆ ನೋಡ್ತೀರಾ ಕಂಪ್ಯೂಟ್ರಲ್ಲಿ? ಜನರಲ್ ಆಗಿ ಇಂಡಿವಿಜುವಲ್ ಆಗಿ ಓಪನ್ ಮಾಡಿ ಏನಿದೆ ಅಂತ ನೋಡಿ ಕ್ಲೋಸ್ ಮಾಡ್ತೀರಾ. ಓಪನ್ ನೋಡಿಬಿಟ್ಟು ಕ್ಲೋಸ್, ಈ ಒಂದು ಪ್ರಾಸೆಸ್ ನಮಗೆ ಒಂಥರ ಬೇಜಾರಾಗಿ ಸುಸ್ತಾಗಿ ಎಲ್ಲ ಆಗಿರುತ್ತೆ ಅಲ್ವಾ, ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಅದನ್ನೇ ನಾನು ಈ ಆ್ಯಪಲ್ಲಿ ಹೇಗೆ ಮಾಡ್ಬೋದು ಕ್ವಿಕ್ ಆಗಿ. ಸಪೋಸ್ ನಾನು ಏನಂದರೆ ಇವಾಗ ಒಂದು 10 ಡಾಕ್ಯುಮೆಂಟ್ಸ್ ನೋಡಿದ್ದೀನಿ, ಮತ್ತೆ ಎಲ್ಲೋ ಒಂದು 50th ಡಾಕ್ಯುಮೆಂಟಲ್ಲಿ ಇದ್ದೀನಿ. ಸೊ ಈ ಡಾಕ್ಯುಮೆಂಟು ಎಲ್ಲೋ ನೋಡ್ದಂಗೆ ಇದೆ ಅಲ್ಲ ಅಂದ್ಬಿಟ್ಟು ಯಾವುದೋ ಇನ್ನೊಂದು ಡಾಕ್ಯುಮೆಂಟಲ್ಲಿ ನೋಡಬೇಕು. ಸೊ ಮತ್ತೆ ಫಸ್ಟಾಗಿ ಹೊಸದಿಂದ ಓಪನ್ ಮಾಡ್ಕೊಂಡು ಬರಬೇಕಲ್ವಾ. ಸೊ ಅದು ಒಂಥರ TDS, ಟೈಮ್ ಕನ್ಸ್ಯೂಮಿಂಗ್. ಅದನ್ನು ನಾವು ಇದರಲ್ಲಿ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ಲುಕ್ ಅಟ್ ಇಟ್ ನಾವು. ಸೊ ವೆರಿ ಸಿಮಿಲರ್ UI. ಅದಕ್ಕೆ ಸರ್ ಏನು ತೋರಿಸಿದ್ರು ಅದೇ UI, ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ. ಸೊ ಇದರಲ್ಲಿ ಒಂದು ಆ್ಯಡ್ ಆನ್ ಬಂದ್ಬಿಟ್ಟು ಈ ಟೆಕ್ಸ್ಟ್ ಮೈನಿಂಗ್ ಅಂತ. ಇದು ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡಿದಾಗ ಇದು ಇರೋದಿಲ್ಲ, ಟೆಕ್ಸ್ಟ್ ಮೈನಿಂಗ್. ಸೊ ಏನು ಮಾಡಿದ್ರಿ ನೀವು? ಆಪ್ಷನ್ಸ್ಗೆ ಹೋಗಿ, ಆ್ಯಡ್ ಆನ್ಸ್ಗೆ ಹೋಗಿ, ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಮಾಡಿರೋರು ಕೆಲವರು, ಮಾಡದೇ ಇರೋರು ದಿಸ್ ಇಸ್ ಹೌ ಯು ಹ್ಯಾವ್ ಟು ಗೆಟ್ ಇಟ್ ಡನ್. ನೋಡಿ ಇಲ್ಲಿದೆ ಟೆಕ್ಸ್ಟ್.
ಏನು ಮಾಡಿದೆ, ಆಪ್ಷನ್ಸ್ಗೆ ಹೋದೆ, ಟೆಕ್ಸ್ಟ್ ಅಂತ ಸರ್ಚ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ. ಸೊ ಇದನ್ನ ನಾನು ಇನ್ಸ್ಟಾಲ್ ಮಾಡಿದ್ರೆ ಈ ಟೆಕ್ಸ್ಟ್ ಮೈನಿಂಗ್ ರಿಲೇಟೆಡ್ ವಿಡ್ಜೆಟ್ಸ್ ಬರುತ್ತೆ ಇಲ್ಲಿ. ಓಕೆ, ನಾನೊಂದು ನಿಮಗೆ 3 ಥರ ಎಕ್ಸಾಂಪಲ್ಸ್ ತೋರಿಸ್ತೀನಿ ಇಲ್ಲಿ. ಒಂದು ಬಂದ್ಬಿಟ್ಟು ಬಿಲ್ಟ್ ಇನ್ ಡೇಟಾ, ಕಂಪ್ಯೂಟ್ರಲ್ಲಿ ಆಲ್ರೆಡಿ ಇರೋ ಡೇಟಾನ ಹೇಗೆ ನೋಡೋದು. ಕಂಪ್ಯೂಟರ್ ಅಂದರೆ ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಇರೋ ಡೇಟಾ, ಯಾಕಂದರೆ ಅದು ಈ ನಮ್ಮ ಎಕ್ಸಾಂಪಲ್ಗೆ ತುಂಬ ಈಸಿ ಎಕ್ಸ್ಪ್ಲೇನ್ ಮಾಡೋದು. ಆಮೇಲೆ ನೀವು ಡಾಕ್ಯುಮೆಂಟ್ಸ್ನ ಲೋಡ್ ಮಾಡಿ ಅದನ್ನು ಯಾವ ಥರ ನೋಡೋದು. ಇನ್ನು 3ನೇದು ಬಂದುಬಿಟ್ಟು ಆನ್ಲೈನಲ್ಲಿರೋ ಡೇಟಾನ ಹೇಗೆ ಕನೆಕ್ಟ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡೋದು ಅಂತ. ಸೊ ಫಸ್ಟ್ ಒನ್ ನೋಡೋಣ. ವಿ ಯೂಸ್ ಕಾರ್ಪಸ್. ಎನಿ ಐಡಿಯಾ ವಾಟ್ ಅ ವರ್ಡ್ ಕಾರ್ಪಸ್ ಇಸ್ ಕಾಲ್ಡ್? ಯಾರಿಗಾದ್ರೂ ಐಡಿಯಾ ಇದೆಯಾ? ಕಾರ್ಪಸ್ ಅಂದರೆ ಸಿಂಪಲ್ ಆಗಿ ಕಲೆಕ್ಷನ್ ಆಫ್ ಟೆಕ್ಸ್ಟ್ ಇರುತ್ತಲ್ವಾ, ಸುಮಾರು ಒಂದು 100-200 ಟೆಕ್ಸ್ಟ್ ಇರುತ್ತಲ್ವಾ, ಆ ಕಲೆಕ್ಷನ್ನ ನಾವು ಕಾರ್ಪಸ್ ಅಂತ ಕರಿತೀವಿ. ನಾವು ಇಟ್ಸ್ ಕ್ಲಿಯರ್ ಕಾರ್ಪಸ್ ಅಂದ್ರೆ ಏನು ಅಂತ? ಓಕೆ, ಸೊ ದ ಫಸ್ಟ್ ವಿಡ್ಜೆಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಕಾರ್ಪಸ್ನ ಲೋಡ್ ಮಾಡ್ತೀನಿ. ಓಕೆ, ವಿಡ್ಜೆಟ್ ಲೋಡ್ ಆಗಿದೆ. ಇವಾಗ ನಾನೇನು ಮಾಡಬೇಕು, ಈ ವಿಡ್ಜೆಟ್ಗೆ ಡೇಟಾ ಕಳಿಸ್ಬೇಕು ಅಲ್ವಾ. ಇದರಲ್ಲಿ ಡೇಟಾ ಏನೂ ಇರೋದಿಲ್ಲ, ಇದಕ್ಕೆ ನಾನು ಡೇಟಾ ಹಾಕಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ, ಇನ್ಬಿಲ್ಟ್ ಡೇಟಾ. ಈ ಕಾರ್ಪಸ್ ಅನ್ನೋ ವಿಡ್ಜೆಟಲ್ಲಿ ಇನ್ಬಿಲ್ಟ್ ಡೇಟಾ ಇದೆ. ಸೊ ಏನು ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿದ್ರಲ್ಲ ಟ್ಯಾಬ್ ಸಪ್ರೇಟೆಡ್ ವ್ಯಾಲ್ಯೂಸ್, ಇದೆಲ್ಲ ಬಿಲ್ಟ್ ಇನ್ ಡೇಟಾ. ಕಂಪ್ಯೂಟ್ರಲ್ಲಿ ಆಲ್ರೆಡಿ ಎಕ್ಸೆಲ್ ಆರೆಂಜಲ್ಲಿ ಆಲ್ರೆಡಿ ಇರೋದು ಡೇಟಾ. ಎಲೆಕ್ಷನ್ಸು, ಬುಕ್ಕು ಮತ್ತು ಸ್ಟೋರಿ ಟೇಲ್ಸು, ಇದೆಲ್ಲ ಕೆಲವು ಕಲೆಕ್ಷನ್ ಆಫ್ ಟೆಕ್ಸ್ಟ್, ಇಟ್ಸ್ ಆಲ್ರೆಡಿ ದೇರ್ ಎಕ್ಸಿಸ್ಟಿಂಗ್. ಅಥವಾ ನನ್ನ ಓನ್ ಡೇಟಾ ಲೋಡ್ ಮಾಡಬೇಕು ಅಂದರೆ ಬ್ರೌಸ್ ಮಾಡಿ ಮಾಡೋದು ಅದು. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಒಂದು ಸ್ಟೋರೀಸ್ ಇದೆ, ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್ ಇದೆ ಈ ಆ್ಯಪಲ್ಲಿ, ಅದನ್ನು ಓಪನ್ ಮಾಡ್ತೀನಿ. ಏನದು ಅಂದರೆ ಗ್ರಿಮ್ ಟೇಲ್ಸ್ ಸೆಲೆಕ್ಟೆಡ್ ಅಂತ, ಅದು ಕಾರ್ಪಸ್ ಹೆಸರು. ಅದರೊಳಗಡೆ ಒಂದು ಐ ಥಿಂಕ್ 20-30 ಸ್ಟೋರೀಸ್ ಇದೆ. ಸೊ ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸಾರಿ, ಓಕೆ, ಗ್ರಿಮ್ ಟೇಲ್ಸ್ ಸೆಲೆಕ್ಟೆಡ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಂಬರ್ ನೋಡ್ಬೋದಲ್ಲ ನೀವು, ಎಷ್ಟಿದೆ? 44. ಅಂದರೆ 44 ಡಾಕ್ಯುಮೆಂಟ್ಸ್ ಆರ್ 44 ಸ್ಟೋರೀಸ್ ಆರ್ ದೇರ್ ಇನ್ಸೈಡ್ ದಿಸ್ ಅಂತ ಈ ನಂಬರ್ ನಮಗೆ ಔಟ್ಪುಟ್ಗೆ ನೋಡಿ. ಆ್ಯರೋ ಇಲ್ಲಿ 2 ಥರ ಇದೆ. ಒಂದು ಇನ್ ಆ್ಯರೋ, ಬಾಕ್ಸ್ ಹಾಕ್ಬಿಟ್ಟು ಆ ಬಾಕ್ಸ್ ಒಳಗಡೆ ಇನ್ ಆ್ಯರೋ. ಇನ್ನೊಂದೇನಿದೆ, ಬಾಕ್ಸಿಂದ ಔಟ್ ಆ್ಯರೋ. ಇಲ್ಲಿ ಏನು ತೋರಿಸ್ತಾ ಇಲ್ಲ, ಯಾಕಂದರೆ ನಾವು ಹೊರಗಡೆಯಿಂದ ಏನು ಡೇಟಾ ಕೊಡ್ತಾ ಇಲ್ಲ ಇದಕ್ಕೆ. ಇದರೊಳಗಡೆ ಆಲ್ರೆಡಿ ಇರೋದಿದು. ಬಟ್ ಇಲ್ಲಿಂದ ಈ ಬಾಕ್ಸಿಂದ ಹೊರಗಡೆ ಹೋಗ್ತಾ ಇದೆ, ಅಂದರೆ 44 ಸ್ಟೋರೀಸ್ ಇಲ್ಲಿಂದ ಹೊರಗಡೆ ಹೋಗುತ್ತೆ, ಫರ್ದರ್ ಪ್ರೊಸೆಸಿಂಗ್ಗೆ ಕಳಿಸ್ಬೋದು ನಾವು ಅಂತ. ಓಕೆ, ಓಕೆ. ಸೊ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಇವಾಗ ಡೇಟಾ ಈಸ್ ದೇರ್, ಡೇಟಾ ಈಸ್ ರೆಡಿ. 44 ಸ್ಟೋರಿ ಇದೆ ಇದರಲ್ಲಿ, ಇದನ್ನ ನಾನು ನೋಡ್ಬೋದು. ಸೊ ಇಷ್ಟು ವಿಡ್ಜೆಟ್ಸಲ್ಲಿ ನೀವು ಯಾವ ವಿಡ್ಜೆಟ್ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನೋಡೋದಕ್ಕೆ? ಎನಿ ಐಡಿಯಾ? ಒಂದ್ಸತಿ ನೋಡಿ, ಗ್ಲಾನ್ಸ್ ಮಾಡಿ, ಯಾವ ವಿಡ್ಜೆಟ್ನ ನಾನು ಯೂಸ್ ಮಾಡಬಹುದು? ಯಾವ ವಿಡ್ಜೆಟ್ನ ನಾನು ಯೂಸ್ ಮಾಡ್ಬೋದು ಒಂದ್ಸತಿ ನೋಡಿ. ಪ್ರತಿಯೊಂದು ವಿಡ್ಜೆಟ್ ನೋಡಿಬಿಟ್ಟು, ರೈಟ್, ವ್ಯೂವರ್ ನೋಡ್ಬೇಕಲ್ವ ನಾನು. ಸೊ ದೇರ್ ಇಸ್ ಅ ವಿಡ್ಜೆಟ್ ಕಾಲ್ಡ್ ಕಾರ್ಪಸ್ ವ್ಯೂವರ್. ಸೊ either you can drag and drop, ನೋಡಿ ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪು ಮಾಡ್ಬೋದು, ಅಥವಾ ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಕೂಡ ಮಾಡ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕೂಡ ಸರ್ಚ್ ಮಾಡ್ಬೋದು ಕಾರ್ಪಸ್ ವ್ಯೂವರ್. 3 ಆಪ್ಷನ್ಸ್ ಆರ್ ದೇರ್ ವಿತ್. ಓಕೆ,
ಸೊ ಇಫ್ ಐ ಡಬಲ್ ಕ್ಲಿಕ್ ಆನ್ ದಿಸ್, ಇಫ್ ಐ ಓಪನ್ ದಿಸ್, ಸ್ಟೋರೀಸ್ ಬರುತ್ತಾ? ಏನೂ ಇಲ್ಲ. ಯಾಕೆ? ಕನೆಕ್ಟ್ ಮಾಡಿಲ್ಲ. ಡೇಟಾ ಇಲ್ಲಿಂದ ಇಲ್ಲಿಗೆ ಹೋಗಿಲ್ಲ ಇನ್ನೂ, ಎರಡು ಇಂಡಿಪೆಂಡೆಂಟ್ ಆಗಿದೆ. ಸೊ ಏನು ಮಾಡಬೇಕು ಇವಾಗ? ಔಟ್ಪುಟ್ ಆಫ್ ದಿಸ್ ಟು ಇನ್ಪುಟ್ ಆಫ್ ದಿಸ್. ಕ್ಲಿಯರ್ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಇದು ಇಲ್ಲಿಂದ ಇಲ್ಲಿಗೆ ಇವಾಗ ಡೇಟಾ ಹೋಗಿದೆ. ಸೊ ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ನಾನು ಕಾರ್ಪಸ್ ವ್ಯೂವರ್ನ ನೋಡಿ, 44 ಸ್ಟೋರೀಸ್, ಮ್ಯಾಚಿಂಗ್ ಡಾಕ್ಯುಮೆಂಟ್ಸ್ 44 ಸ್ಟೋರೀಸ್ ಇಲ್ಲಿದೆ. ಸೊ ಇದು ಬಂದ್ಬಿಟ್ಟು ಟೈಟಲ್ ಆಫ್ ದ ಡಾಕ್ಯುಮೆಂಟ್, ಇದು ಬಂದ್ಬಿಟ್ಟು ಬಾಡಿ. ಓಕೆ, ಸೊ ಇವಾಗ ನಾನು ಹೇಗೆ ನೋಡೋದು ಒನ್ ಬೈ ಒನ್ ಡಾಕ್ಯುಮೆಂಟ್ ಅಂದರೆ, ಯು ಜಸ್ಟ್ ಕ್ಲಿಕ್ ಆನ್ ಇಟ್ ಒನ್ ಬೈ ಒನ್. ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ನ ಸ್ಟಡಿ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಹೋಗ್ಬಿಟ್ಟು ಅದನ್ನು ಸ್ಟಡಿ ಮಾಡಿ. ರೈಟ್? ಥರ್ಡ್ ಡಾಕ್ಯುಮೆಂಟ್ ಯು ಸಿಟ್ ಆ್ಯಂಡ್ ಸ್ಟಡಿ. ಸಪೋಸ್ ಯು ವಾಂಟ್ ಟು ಗೋ ಬ್ಯಾಕ್ ಟು ಫಸ್ಟ್ ಡಾಕ್ಯುಮೆಂಟ್, ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಕ್ವಿಕ್ಲಿ. ರೈಟ್? ಈ ಥರ ವೆರಿ ಕ್ವಿಕ್ ಆ್ಯಂಡ್ ಎಫಿಷಿಯಂಟ್ ಯು ಕ್ಯಾನ್ ಗೋ. ಆಮೇಲೆ ಇದರಲ್ಲಿ ನೀವು ಏನು ತೋರಿಸ್ಬೋದು ಅನ್ನೋದು ಕೂಡ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸಪೋಸ್ ನಮ್ಮ ಡಾಕ್ಯುಮೆಂಟಲ್ಲಿ ಮಲ್ಟಿಪಲ್ ಪ್ಯಾರಾ ಇರುತ್ತೆ. ಇವಾಗ ಕೆಲವು ರಿಸರ್ಚ್ ಡಾಕ್ಯುಮೆಂಟ್ಸಲ್ಲಿ ಫಸ್ಟ್ ಏನಿರುತ್ತೆ, ಐ ಥಿಂಕ್ ಅಬ್ಸ್ಟ್ರಾಕ್ಟ್ ಇರುತ್ತೆ, ಆಮೇಲೆ ಆಲ್ ದ ದ ರಿಸರ್ಚ್ ಇಸ್ ದೇರ್ ಆ್ಯಂಡ್ ಇನ್ ದ ಕನ್ಕ್ಲೂಷನ್ ವಿಲ್ ಬಿ ದೇರ್ ಸಮ್ಮರಿ ಆರ್ ವಾಟ್ ಎವರ್ ಇಸ್ ಕಾಲ್. ನಾನು ಬರೀ ಅಬ್ಸ್ಟ್ರಾಕ್ಟ್ ಮಾತ್ರ ಎಲ್ಲ ಡಾಕ್ಯುಮೆಂಟ್ ಅಂತಂದರೆ ಇಲ್ಲಿ ಬರುತ್ತೆ, ಆ ಪ್ಯಾರಾಮೀಟರ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಅವಾಗ ನಾನೇನು ಮಾಡ್ತೀನಿ, ಇನಿಷಿಯಲಿ ನೋಡಿ ಇವೆಲ್ಲ ಸೆಲೆಕ್ಟ್ ಆದರೆ ಅದರೆಲ್ಲ ಬಂದಿರುತ್ತೆ. ಆರ್ ಐ ಕ್ಯಾನ್ ಜಸ್ಟ್ ಸೆಲೆಕ್ಟ್ abstract. Only the abstract of the document is now shown. Okay, ಇವಾಗ ಎಲ್ಲ ಡಾಕ್ಯುಮೆಂಟ್ ಅಲ್ಲೂ ಕೂಡ ಬರೀ ಅಬ್ಸ್ಟ್ರಾಕ್ಟ್ ಮಾತ್ರ ಬರ್ತಾ ಇದೆ. ಕ್ಲಿಯರ್? ಸೊ ಇಟ್ಸ್ ಜಸ್ಟ್ 44. ಇದೇ ಥರ ಒಂದು 1000 ಇರಲಿ, 2000 ಇರಲಿ, 10,000 ಡಾಕ್ಯುಮೆಂಟ್ಸ್ ಇರಲಿ, a very quick way to view the document. Very useful, madam. Very, very useful. Right? You can dump all the documents in this and start going through it one by one. So, ಈ ಥರ ಒಂದೇ ಸತಿ ನೋಡಿದಾಗ ನಮಗೂ ಮೈಂಡ್ ಫ್ರೆಶ್ ಆಗಿ ಉಳ್ಕೊಳ್ಳುತ್ತೆ. Will it summarize? Will it categorize based on the summary? Yes. I have, let us assume, 50 research papers. Yes, madam. Maybe there are 10 papers which are closely related to my title. Yes. Give me that 10. Yes. I'll show it to you. Okay. So that my reading of 50. Yes, only those, your focus will be only on those 50 or 10, whatever. It is possible, I'll show it to you. Okay? ಗೊತ್ತಾಯ್ತಲ್ವಾ? Right? Don't you think it is easy? Right? Very easy, yes. So, it is more fun from now on as I do some advanced analytics in this. Okay? ಸೊ ಇವಾಗ ಇದೊಂದು. ನೆಕ್ಸ್ಟ್ ನನ್ನ ಹತ್ರ ಒಂದು 10-20 ರಿಸರ್ಚ್ ಆರ್ಟಿಕಲ್ಸ್ ಇದೆ ಸ್ಯಾಂಪಲ್ ಪರ್ಪಸ್ಗೆ. ಅದನ್ನು ಹೇಗೆ ನೋಡ್ಬೋದು? ಐ ಜಸ್ಟ್ ಕ್ವಿಕ್ಲಿ ಶೋ ಬಿಫೋರ್ ಐ ಗೋ ಫಾರ್ವರ್ಡ್ ಟು ದ ನೆಕ್ಸ್ಟ್ ಒನ್. ಸೊ ಇದು ಒಂದು ಕ್ಯಾಟಗರಿ. ಇದನ್ನು ಬೇಕಾದರೆ ನೀವು ಸೇವ್ ಮಾಡ್ಕೋಬೋದು ಆರ್ ಡಿಲೀಟ್ ಮಾಡ್ಬೋದು. ಓಕೆ, ಸೇವ್ ಮಾಡೋದಕ್ಕೆ ಇನ್ನೊಂದು ವಿಡ್ಜೆಟ್ ಹಾಕ್ಬಿಟ್ಟು ಸೇವ್ ಡೇಟಾ ಅಂತ ಇದೆ. ಓಕೆ, ಇಲ್ಲಿ ನೀವು ಸೇವ್ ಮಾಡಿದ್ರೆ ಈ ಡಾಟ್ ಆರೆಂಜ್ ಡಾಟ್ ಇಟ್ಸ್ ಓನ್ ವರ್ಷನ್ ಇದೆ, ಎಕ್ಸ್ಟೆನ್ಷನ್ OWS ಆರೆಂಜ್ ವರ್ಕ್ ಫ್ಲೋ ಅಂತ .OWS ಅನ್ನೋ ಇದರಲ್ಲಿ ಸೇವ್ ಆಗುತ್ತೆ. ಆರ್ ಯು ಕ್ಯಾನ್ ಸೇವ್ ಆಸ್ ಎಕ್ಸೆಲ್ ಫೈಲ್. ಓಕೆ, ಸೊ ಇದು ಸೇವ್ ಆಗುತ್ತೆ. ಸೊ ಶಾಲ್ ಐ ಡಿಲೀಟ್ ದಿಸ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಒನ್? Okay. Yeah. So next to ನನ್ನ ಹತ್ರ ಒಂದಷ್ಟು ರಿಸರ್ಚ್ ಆರ್ಟಿಕಲ್ಸ್ ಇದೆ. ಐ ವಾಂಟ್ ಟು ಲೋಡ್ ಆ್ಯಂಡ್ ವಾಚ್ ಇಟ್. ಹೇಗೆ? ಇಲ್ಲಿ ನೋಡಿ, ಸೆಕೆಂಡ್ ವಿಡ್ಜೆಟ್ ಇಂಪೋರ್ಟ್ ಡಾಕ್ಯುಮೆಂಟ್. ನೇಮ್ ಇಟ್ ಸೆಲ್ಫ್ ಇಸ್ ಕ್ಲಿಯರ್. ಏನು ಮಾಡುತ್ತೆ? ಇಂಪೋರ್ಟ್ಸ್ ದ ಡಾಕ್ಯುಮೆಂಟ್. ಸೊ ಐ ಲೋಡ್ ಇಟ್. ಇಟ್ಸ್ processing. Give it 1 or 2 seconds. It will go. Yeah, it's done. ಇವಾಗ ನಾನು ಇಲ್ಲೇನು ಮಾಡ್ತೀನಿ? ಐ ವಿಲ್ ಗೋ ಟು ದ
folder where I have some research articles. Simple, browse gogi. So in this I have a folder called research articles. So I'll click on that folder and I'll say select folder. So it is loading the documents one by one. Just give it 1 or 2 seconds, it will be done. Yes. So how many documents are there? 19 documents are there. Just for a sample I have got this. Close Madi. So how to view it? Which widget? Corpus viewer. So ಇನ್ನೊಂಥರ ಹೇಗೆ ಕನೆಕ್ಟ್ ಮಾಡ್ತೀನಿ ಅಂದರೆ ನಾನು I'll drag a line and leave it. ಆಟೋಮ್ಯಾಟಿಕ್ ಆಗಿ ಇದು ಬರುತ್ತೆ and select corpus viewer. ಸೊ ಈ ಥರ ನಾನು ಲೈನ್ ಹೇಳ್ಕೊಂಡು ಫರ್ದರ್ ವಿಜೆಟ್ಸ್ನ ಕನೆಕ್ಟ್ ಮಾಡಿಬಿಟ್ಟು ಹೋಗ್ತಾ ಇರ್ಬೋದು. ಯಾ ಸಿ ದ ಕಂಟೆಂಟ್, augmented reality, RFID, some research articles it is. Okay, so this is how I can sit and study the documents. So this is the first example of your document, text mining and your document viewing. Any doubts in this? Easy to understand, right? Okay. ಇನ್ನೊಂದು ಕ್ಯಾಟಗರಿ ಇವಾಗ I'll explain you a very interesting application widget, how to connect data online. Okay, let us take a use case here. Suppose your company has launched a new product. We were discussing about Britannia company, ma'am. So say Britannia, for example, has launched a new product in the market. My customer responses to that product. Internet is the best place to get the responses. No, if I go and ask individually, it is time consuming, it is tiring. Twitter is the best example where people shell out their feelings on the Twitter. They'll tweet, or wherever the platform, Facebook, Instagram, whatever the social media platforms are there, allella they will put out their honest opinion. Okay, comments is the best place where you know the product, right? How people are feeling about the product. So now what I do is I will connect to a online news article. In India we have some papers like the Hindu, Times of India, right? Deccan Herald. Likewise, internationally also we have few newspapers like New York Times, very famous and popular news channel, paper and online channel. Similar news channel called article platform called The Guardian. Have you heard of this channel anytime? I'll just quickly show it to you before going into that so that you'll get an idea. Internet is a bit slow, so just yeah. It was connected to my phone. Yeah. See this latest news, sports, opinion. It's a newspaper, basically online newspaper. It's a British daily newspaper, UK based. So very familiar, something similar to all the online news platforms. Okay. Now, I want to know on my topic of interest. Some topic of interest will be there. Okay. Maybe some war,
maybe Modi's visit to a foreign country, maybe some new product launch, or Tesla coming into India. Something I want to research about and I want to classify. Okay, so to pull the data is here from this website. Ee website inda I have to pull the data to where? To Orange, alva? Simple. ಏನು ಈ ಡೇಟಾನ ಈ ಆರೆಂಜ್ ಸಾಫ್ಟ್ವೇರ್ ಒಳಗಡೆ ನಾನು ತರಬೇಕು, ರೈಟ್? ಸೊ ಹೌ ಡು ಐ ಡೂ ಇಟ್? ಸೊ ಆರೆಂಜ್ ಹೇಳಿಲ್ವಾ, ಇಟ್ಸ್ ಅ ಓಪನ್ ಸೋರ್ಸ್, ಅಂದರೆ ಯಾರು ಬೇಕಾದರೂ ಈ ವಿಜೆಟ್ಸ್ನ ರೆಡಿ ಮಾಡ್ಬೋದು. ಸೊ ಯಾರೋ ಒಬ್ಬರು ಗಾರ್ಡಿಯನ್ ಅನ್ನೋ ವಿಜೆಟ್ನ ರೆಡಿ ಮಾಡಿ ಹಾಕಿದ್ದಾರೆ. ಸೊ ಆ ವಿಜೆಟ್ನ ನಾವು ಇವಾಗ ಯೂಸ್ ಮಾಡೋಣ. ಸೊ ದಿ ಗಾರ್ಡಿಯನ್ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. Just hold on. Technical issues. Yeah. ಗಾರ್ಡಿಯನ್ನ ಲೋಡ್ ಮಾಡಿದ್ದೀವಿ. ಇವಾಗ I have to get the data. You give me a topic of your interest. We'll search that. ಯಾವುದಾದ್ರೂ ಒಂದು ಟಾಪಿಕ್, ಕೀವರ್ಡ್, ಎನಿ ಕೀವರ್ಡ್, ಗ್ಲೋಬಲ್, KIRK. So what does that, ma'am? I'm sorry for short. Okay, right. In that Utah. Okay. So we'll search about KIRK now. Okay. Okay. So what I will do, see, before loading the data, there are some configurations that has to be made. ಆ್ಯಪ್ ಹಾಕಿದ ತಕ್ಷಣ ಅದು ಡೇಟಾ ಪುಲ್ ಮಾಡಲ್ಲ. ನಾವು ನಮ್ಮ ವೆಬ್ಸೈಟಿಂದ ಅದಕ್ಕೆ ಆ ಗಾರ್ಡಿಯನ್ಗೆ ಒಂದು ಪ್ಲಗ್ನ ಕನೆಕ್ಟ್ ಮಾಡಬೇಕು, ಸೊ ದಟ್ ಡೇಟಾ ಕಮ್ಸ್ ಇನ್. ಸೊ ಅದಕ್ಕೆ ನಾವು ಅದಕ್ಕೆ ಏನಂತೀವಿ ಅಂದರೆ ಒಂದು API ಅಂತೀವಿ. ಕೇಳಿದಿರಾ API? ವಾಟ್ ಈಸ್ API ಸ್ಟ್ಯಾಂಡ್ಸ್ ಫಾರ್? ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಅಂದರೆ ಅದು ಒಂದು ಲ್ಯಾಂಗ್ವೇಜ್ ಬಿಟ್ವೀನ್ ಟೂ ಪ್ಲ್ಯಾಟ್ಫಾರ್ಮ್ಸ್, ಬಿಟ್ವೀನ್ ಟೂ ವೆಬ್ಸೈಟ್ಸ್ ಆರ್ ಟೂ ಕಂಪ್ಯೂಟರ್ಸ್ ಆರ್ ಟೂ ಪ್ಲ್ಯಾಟ್ಫಾರ್ಮ್ಸ್. ಆ ಕಮ್ಯುನಿಕೇಷನ್ ಆಗಬೇಕಲ್ವಾ? ನಾನು ಕೇಳಿದ್ದಕ್ಕೆ ನೀವು ಆನ್ಸರ್ ಕೊಡ್ತಿದ್ದೀರಾ, ಸೊ ಕಮ್ಯುನಿಕೇಷನ್ ಆಗ್ತಾ ಇದೆ. ಸೊ ಅದೇ ಥರ ಈ ಕಂಪ್ಯೂಟ್ರಲ್ಲಿ ಕಮ್ಯುನಿಕೇಟ್ ಆಗಬೇಕು ಅಂದರೆ ನಾವೊಂದು API ಕೀ ಅಂತ ಸರ್ಚ್ ಮಾಡ್ತೀವಿ. ಅದೊಂದು ದೊಡ್ಡ ಸೀರಿಯಲ್ ನಂಬರ್. ಸೊ ಈ ಥರ ನೋಡಿ, ಇಲ್ಲಿದೆ ನೋಡಿ ಕೀ. ಸೊ ಇದೊಂದು ಯುನೀಕ್ ಕೀ ನನಗೆ ಕೊಟ್ಟಿರೋದು, ಆ ಗಾರ್ಡಿಯನ್ ಆ್ಯಪ್ ಅವರು ನನಗೆ ಕೊಟ್ಟಿರೋದು. ಸೊ ಐ ಕ್ಯಾನ್ ಕನೆಕ್ಟ್ ಟು ದಟ್ ಗಾರ್ಡಿಯನ್ ಆ್ಯಪ್ ಆ್ಯಂಡ್ ಗೆಟ್ ದ ಡೇಟಾ. ಯಾರು ಬೇಕಾದರೂ ಮಾಡ್ಬೋದು ಇದನ್ನ, ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಆಯಿತು. ಸೊ ಐ ವಿಲ್ ಸರ್ಚ್. ಮ್ಯಾಮ್ ಕ್ಯಾನ್ ಯು ಪ್ಲೀಸ್ ಸ್ಪೆಲ್ ಇಟ್ ಔಟ್ ಫಾರ್ ಮಿ? CHAR KIRKS. Okay. Charles Kirks is what I have typed here. And I can give from what period to what period you want the data. The more the period you give, larger the data will be, right? So what I will do, July to September 2025. ma'am, July to September will give a lot of data considering the internet speed we have. September only. Okay. So we'll see month 1st to 15th, whatever today. September. Or September you can. Huh. So today is 15th. So September 1st to September. September, yes madam. September 1st to September 15th is what I have given here. And what all you have to get, I have selected here. Get me the headline, get me the content, right? Don't give me URL tags and unwanted things. I'm skipping it out. Headline, content. I'll click on search. So now it's connected to the internet. So it will give it some time. See, it's pulling the data. Okay. Probably another few seconds, it should be done. See, it has pulled out 150, 160 as of now. Okay, I'll stop at this. So I don't want more data. So I just stop it here. How many articles I've got? I have got 200. I have downloaded 200 articles on that person's name. Okay.
Now the data is ready in the Guardian app. Okay, data is ready. Now how to view the data? Same widget, Corpus Viewer, right? ಇವಾಗ ಕಾರ್ಪಸ್ ವ್ಯೂವರ್ನ ಲೋಡ್ ಮಾಡಿ ಗಾರ್ಡಿಯನ್ಗೆ ಕನೆಕ್ಟ್ ಮಾಡಬೇಕು ಅಷ್ಟೇ. Now I'll start viewing those documents here one by one. So related to person Charles, because it was two keywords, Charles Kirks. It is two keywords. Okay? There's one to the British. King Charles. Okay, all the things related to Charles has come. Okay, what I will do, KIRK. I will just write the second name, KIRK, ma'am. One nimisha, I will tell you. Yeah, KIRK. KIRK. Okay, I'll just search using KIRK from September 1st to September 15th. Yeah, so there are around 200 articles, out of which 20 are fetched. Let us get around 50 or 60 articles. Yeah, should be enough. Just a minute, it's stuck there. Yeah. Okay, it's doing it again. Just a minute. It's slow only because of the internet issue, otherwise it is fast as such. Yes, madam. See, whatever is publicly available, it pulls out. Okay, so if it is encrypted data, it gives us as it is, but we will not be able to process it, right? Because it's all encrypted. So we need a decryption pattern for that, and then we'll have to do it. But whatever is available, it will pull out as it is. Yes. No pictures in the article? Pictures are not yet shown here. Okay. For that, we need to use a separate widget called image analytics. There, I'll show it to you how to process the pictures. But as of now, we are using only text, so it's only pulling out the text. From the article, it's only pulling out text. Yes. See, we have New York Times. Google Forms, you can give the link, right? URL, you'll get that URL which you can share, right? That URL you can give directly. Not this widget, I'll show it to you for corpus or loading documents. Just a second. For some reason it is doing it again and again. Okay, let it load. Meanwhile, I'll show it to you the other ones. See, in the import documents, can you see this URL option? So here you paste that Google Forms URL. So that will fill out the data here. Okay, Google Drive, Google Form, wherever that online is there, right? Share it platform, any platform that can give you the data, get the URL, put it here, it will get the data. Other places where you can get the data is say PubMed, Twitter, Wikipedia, right? You can get all the data from these platforms. But to get the data, you need to have their API key. That is a requirement. Without API key, allu kelsa madadilla. Understood, right? So now we have pulled out the data on this person,
let us view it. So yeah, so we have a person named Charlie Kirk here, right? So it's there. Yes, it's here in the second document as well. He's an American activist who was killed in that Utah Okay, by a young student. okay. So we have searched here on that person name and we have got 192 documents, right? 192 documents on the person whose second name is Kirk, right? Now, I can start looking at it one by one, okay, that is there. The third step, okay, this is just document viewing. Now, I want to classify or I want to categorize them based on their similarity, okay. Maybe a person, ma'am said he was killed. So, all that classification regarding the killing of a person on one side, or maybe a person reporting something on one category, one cluster, third cluster something else, fourth cluster something else. So I'm classifying the data. Okay, how can I classify? I will show it to you. It's an extension of this. Further continuation of this. Ivaga, just remember what I said. Can computer directly work with text? Or can it work with numbers? Right? Computer, the software can work with numbers. So I will have to convert this data into numbers. Okay? So what I will do now is, illi there is a widget called can you see anywhere something called document embedding? Yeah, document embedding, right? So if I hover on this, yes, madam. Should the API query be only a single word or can it be a sentence? Here the query. Let us give a try. Let us put a sentence here. Okay. I'll say Modi visits Trump. I put a sentence there. I'll say search. Let's just give it a while. Yeah, it's pulling out the data. Probably in this article not much was covered regarding the visit of these two. So only limited data may be there. So it's taking a while to pull out the data. And second thing is internet could also be a issue. Oh, there are more than 7,000 articles. I'll better stop it here. Yeah. So 280 articles has been pulled out already. Okay. Now let us see if that has really taken here. So Trump, one word is there. Second sentence, Trump is there. In the third one, Modi is there. So it is taking individual keywords. So whatever those keywords are there, based on that it is pulling out the data. Right? So here, while showing, see all of them are being shown. I don't want all of them. So I'll probably show headline and content, enough. I don't want HTML, I don't want the publication date, all of that. Unnecessary things. So that's only headline and content. Okay. Yes, I will show it to you. We can get that as well. Filter, text filter. I can see, yeah, in this filter I'll just say Modi and all the things related to Modi has come. Okay, that one option is there. Our second option is we can use the word cloud. Okay, I will show it to you. What is that? I'll show it to you. So now we have got the data.
So now I want to classify. You understood, right, what I meant by classification? Different clusters, okay, of related items. One cluster is related to one category or one section of content or context. Second cluster is about second context. Third cluster is about third context, like that. Ivaga, I have to convert all these documents into numbers. So I'll use document embedding. So from where to where I have to connect? From corpus viewer to document embedding. Just give it a while because there are, I think, 200 documents. So it is converting all those text individual words into numbers. May take a while. Okay, it's already done. So document embedding. Now this entire text is now converted into numbers. Let us see how it is converted. You can use the data table to understand. See, this is not useful for my work, but to understand how it is converted to numbers, I'll use data table. So I'll put it separately. Okay. So if I double click on the data table, yeah, probably matching this. Just 1 minute, let it finish. Yeah, now it's taking a while because earlier I think only one document was selected. So now all the 200 documents are being processed. So it's taking a while. Just bear with me for a minute. Server disconnected. Yeah, internet issue. So I'll short down the search criteria from say 14 to 15. Stop. Okay, I have got only 40 documents. I have cut down the number of documents. Okay, only 40 documents are there now. In the connection, instead of matching documents, you can put. Yeah. Yeah, now it's happening a bit faster. And it's done. Yes. So all those 40 documents. See, for each document, we have 384 reference points, dimensions. For each document, it is converted to 384 numbers, points. Okay, the computer has done it. We cannot literally do this in our lifetime. Okay, computer has quickly done this, and for each document, 384 reference points has been brought out. Let us not bother what is happening behind the scenes. Okay, let us also not bother about this 384. This is only for you to show. Okay, if I hadn't shown you this, you would have thought, okay, this is very easy application. Okay, let us close this for a while. Okay, now document embedding has now converted all this into numbers. Now I have to classify. To classify, for the classification to work,
I have to measure the distance from one document. I'll measure the distance of other document. See, the logic is like this, class. Now you will have to understand little technical here. How documents, related documents are grouped together is, I'll take one document and I'll take another document and I'll measure the distance. Okay, simple. Two similar objects, right? Two are phones. I'll measure the distance and I'll measure the distance between this and this. Since both are same category, the distance between this and this is very less. Okay, now this and this, two different products. If I measure the distance will be huge. That is the concept. It is called Euclidean distance. Okay, Euclidean distance. So like this we have multiple distances, cosine, Euclidean, Manhattan, like multiple things are there. So let us not bother about that really. Only thing is I have to calculate the distance. So when I calculate distance from one document to every other document, similar documents will have smaller distances, different documents will have larger distances. This is the idea. Okay. So from here embedding I'll give to distances app. As I told you, double click on this Euclidean. Nodi, ishtu tara distances ide. Euclidean, Manhattan, Pearson, cosine, Spearman. Sumar algorithms ide. Internally adella hege kelsa madutte. Let us not bother about them as of now. Okay. Distances. Now this, what it has done, it is calculated the distance between this and all the other documents. Internally ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಇವಾಗ ಅದು. ಇವಾಗ ನಾವು ಲಾಸ್ಟ್ಲಿ ಏನು ಮಾಡಬೇಕು, ನೋಡಬೇಕು, ವಿಜುವಲೈಸ್ ಮಾಡಬೇಕು ಇದನ್ನು, ರಿಲೇಟೆಡ್ ಡಾಕ್ಯುಮೆಂಟ್ಸ್ ಟುಗೆದರ್. ಸೊ ಫಾರ್ ದಿಸ್ ಐ ವಿಲ್ ಯೂಸ್ ಅ hierarchy called, the visualization platform app called hierarchical clustering. And it is shown in the form of clusters. Hierarchical clustering. So ಇವಾಗ ನೋಡೋಣ ನಾವು, how does this work? See, it's already clustered. Similar documents, it is grouped together. Now let us understand. So I'll select the document, say some document, I'll just randomly select. And I will see this selected document. See, I have selected two documents, one small cluster. So further I'll connect to the viewer, corpus viewer. See, only those selected documents has come now. Okay, what does this say? I'll select only headline. Carney visits Macron and Starmer as he seeks alliances amid Trump trade war. UK Trade Minister visits China at the same time as the head of British military. Okay, may not be related. So let us see something else here. Okay, see, I have selected one document. This is related to Harris. Okay, both articles are related to Harris. The first document is Kamala Harris visits church on birthday. Okay. Second, Trump visits the battleground Pennsylvania as Harris. This is also the Harris keyword is there, right? This and this. So we are grouped the two documents about the Harris or Kamala Harris into one cluster. So this is how clustering works. So suppose in your research context, now all this was your news articles. Instead of news articles, dump your research articles. Okay,
and do this process. Ultimately, in the classification, you'll get the classified articles that are already clustered there, right? It's already classified. Okay, maybe say if I take into AI, all the AI related documents are one cluster, all the machine learning related documents are one cluster, all the data mining related documents are one cluster. So I'll only take that cluster, view those documents, right? Otherwise, I would have to sit and understand the entire documents and then take a lot of time and effort to read and go through it. This is one simple way to do it. See, It is whatever is available in that particular news feed that alone will come, right? as of now, yes. For example, now, Huh. who use it for research? Yes, madam. Can this Emerald database or Scopus database be linked so that they can pick out all the research papers in that Emerald? Yes, so say for example Scopus, you have a collection of documents researched that are published. Database is so huge. Huge. So we have to restrict there. So what is that? Search word only can restrict or how? You can restrict based on the search keyword. Say again, see, you can select based on the timestamps. Okay, between what period to what period you want the document, that you can filter out. Second is based on the keywords. So those two are the high level filtering aspects. For doctoral research, they'll be doing it for 10 years, right? Right, ma'am. So much of papers will be there. How do they sort out and proceed? Yes, so that is what. So we have to ultimately dump all those documents whether they are doing it or not, and then select the topic of interest that they are doing, and then go through those articles. More specific search can help. It can help. It will help. Say for example, in the doctor's context, right? Say a keyword, they are doing a research on, say, endocrine or something. That keyword, if I select on endocrine, all the related documents related to that endocrine or endocrinology will come there, right? So that is what I'll show it to you now in the next example. See, this may look a little bigger, but if you understand the high level, right, the overall picture, what is happening, it is very easy. Load the documents, see the document, okay, convert them to numbers, measure the distances, and see it in clustering. Okay. Compulsory, because in order to group them in clusters, you have to measure the distance from one to another. Otherwise, it will not be able to group. See, if I, without doing the distances, if I put it here, it will give me a warning. I cannot, because I cannot. How do I classify? There is no, numbers there. So hierarchical classification, ಅಂದ್ರೆ hierarchical ವಿಭಜನೆಗೆ ಡಾಕ್ಯುಮೆಂಟ್ ರಿಲೇಟೆಡ್ ಡಿಸ್ಟೆನ್ಸಸ್ ಬೇಕು. ಅಂದರೆ ಯಾವ ಡಾಕ್ಯುಮೆಂಟು ಈ ಡಾಕ್ಯುಮೆಂಟಿಗೆ ಹತ್ರ ಇದೆ, ಯಾವ ಡಾಕ್ಯುಮೆಂಟ್ ಇದರಿಂದ ತುಂಬ ದೂರ ಇದೆ. ಇವಾಗ ನೀವು ನೋಡಿದ್ರಿ ಹ್ಯಾರಿಸ್ ಅನ್ನೋ ಪದ, ವಿಸಿಟ್ ಅನ್ನೋ ಪದಗಳು ಆ ಎರಡು ಡಾಕ್ಯುಮೆಂಟಲ್ಲೂ ರಿಪೀಟ್ ಆಗಿದೆ ಟೈಟಲ್ ಅಲ್ಲಿ. ಅದೇ ಥರ ಆ ಡಾಕ್ಯುಮೆಂಟ್ ಕಾರ್ಪಸ್ ಅಲ್ಲಿ ಅಂದರೆ ಟೆಕ್ಸ್ಟ್ ಅಲ್ಲಿ ದೇರ್ ಮೇ ಬಿ ಮೋರ್ ರಿಲೇಟೆಡ್ ವರ್ಡ್ಸ್. ಈ ಎಂಬೆಡಿಂಗ್ಸ್ ಮಾಡಿ. Yes, sir. ಡೇಟಾ ಟೇಬಲ್ ಅಲ್ಲ. So ಈ ಎಂಬೆಡಿಂಗ್ಸ್ ಇದೆಯಲ್ಲ, ದಿಸ್ ಈಸ್ ಎ ಮಷೀನ್ ಲರ್ನಿಂಗ್ ಅಲ್ಲ. ವಾಟ್ ಈಸ್ ಇಟ್ ಕಾಲ್ಡ್? ಇಟ್ಸ್ ಎ ಮಷೀನ್ ಲರ್ನಿಂಗ್. ಎಂಬೆಡಿಂಗ್ಸ್ ನ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು? ಏನಿರ್ಬೋದು ಈ ನಂಬರ್? ಕೊಟ್ಟು ಒಂದು ಡಾಕ್ಯುಮೆಂಟ್ ಸೆಟ್, ಒಂದು 40 ಡಾಕ್ಯುಮೆಂಟ್ಸ್ ನ, ಒಂದು 40 ಪಾಠ್ಯಕ್ರಮಗಳನ್ನ ಅದಕ್ಕೆ ನಾವು ಇನ್ಪುಟ್ ತರ ಕೊಡ್ತೀವಿ. ಅದಕ್ಕೆ ಈ ಎಂಬೆಡಿಂಗ್ಸ್ ಅಂದ್ರೆ ಅದನ್ನ ಕ್ಯಾಲ್ಕುಲೇಟ್ 384 ನ್ಯೂಮರಿಕಲ್ ಡೇಟಾ ಪಾಯಿಂಟ್ಸ್ ಅದು ಕ್ಯಾಲ್ಕುಲೇಟ್ ಮಾಡಿ. ಏನಿರ್ಬೋದು ಈ ಡಾಕ್ಯುಮೆಂಟ್ಸ್? ಈ 384 ಏನಿರ್ಬೋದು? ವೈ ಸೋ ಮಚ್ ಕ್ಯಾಲ್ಕುಲೇಷನ್ ಇಸ್ ನೀಡೆಡ್? And population. Population is n. ಪಾಪ್ಯುಲೇಷನ್ ಇಸ್ ಎನ್ ಅಂತ ಅನ್ಕೋಬಹುದು. ಮ್ಯಾಚಿಂಗ್ ಆಫ್ ಕೀವರ್ಡ್ಸ್ ಇರ್ಬೋದು. ಯಾವ ಟು ನೋ ಅಂದ್ರೆ
ಅದು ಇಟ್ ಈಸ್ ಲರ್ನಿಂಗ್ ದ ಪ್ಯಾಟರ್ನ್ಸ್ ಥ್ರೂ ದೀಸ್ ಕ್ಯಾಲ್ಕುಲೇಷನ್. ಅಂದ್ರೆ ಆ ಟೆಕ್ಸ್ಟ್ ಡೇಟಾನಲ್ಲಿ ಏನು ಶೈಲಿಗಳಿದೆ, ಏನು ಪ್ಯಾಟರ್ನ್ಸ್ ಇದೆ, ಆ ಶೈಲಿಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಈ 384 ಕ್ಯಾಲ್ಕುಲೇಷನ್ಸ್ ಬೇಕಾಗಿದೆ. 384 ಅಂದ್ರೆ ಸ್ಟ್ಯಾಂಡರ್ಡ್ ಎಲ್ಲದಕ್ಕೂ 384 ಮಾಡಲ್ಲ. ಇವಾಗ ನೀವು ಇಮೇಜಸ್ ಲೋಡ್ ಮಾಡಿ ಅದರ ಎಂಬೆಡಿಂಗ್, ನೀವು ಇಮೇಜ್ ಎಂಬೆಡಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿನೋ ಕಡಿಮೆನೋ ಎಂಬೆಡಿಂಗ್ ಬರ್ಬೋದು ಅಲ್ವಾ? ಅಥವಾ ಅಂದ್ರೆ ಇದು ಒಂದು ದಿಸ್ ಇಸ್ ಒನ್ ಆಫ್ ದ ಮಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಟು ಲರ್ನ್ ಅಬೌಟ್ ದ ಪ್ಯಾಟರ್ನ್ಸ್ ದಟ್ ಆರ್ ಇನ್ಸೈಡ್. ಸೊ ಈಚ್ ಡೈಮೆನ್ಷನ್, ಈಚ್ ನಂಬರ್ ರೆಪ್ರೆಸೆಂಟ್ಸ್ ದ ನಿಯರ್ನೆಸ್ ಆರ್ ಅವೇ ಫ್ರಮ್ ಸಮ್ ಪ್ಯಾಟರ್ನ್, ರೈಟ್? ಸೊ ವರ್ಡ್ ಕೋರಿಲೇಷನ್ಸ್ ಇರೋ ಕೋಲೊಕೇಶನ್ಸ್ ಅಂತ ಕರೀತೀವಿ. ಅಂದ್ರೆ ಒಂದು ಪದ ಇನ್ನೊಂದು ಪದ ಪಕ್ಕದಲ್ಲಿ ಬರ್ತಾ ರಿಪೀಟ್ ಆಗ್ತಾ ಹೋದ್ರೆ ಆ ಎರಡು ಪದಗಳು ಹತ್ರ, ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಲ್ವಾ? ಸೇ ಫಾರ್ ಎಕ್ಸಾಂಪಲ್, whenever Kamala is there, there is Harris. ಆ ತರ ಕಮಲಾ ಹ್ಯಾರಿಸ್ ಅನ್ನೋದು, ಡೊನಾಲ್ಡ್ ಟ್ರಂಪ್, ಎರಡು ಪಕ್ಕದಲ್ಲೇ ಬರುತ್ತೆ, ದೇ ಆರ್ ಕೋಲೊಕೇಟೆಡ್ ವರ್ಡ್ಸ್, ಕರೆಕ್ಟಾ? ಆ ತರ ಕೋಲೊಕೇಶನ್ಸ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಕೋಲೊಕೇಟೆಡ್ ವರ್ಡ್ಸ್ ಇದೆ ಅನ್ನೋದು ಒಂದು ಇರ್ಬೋದು. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಎಕ್ಸಾಕ್ಟ್ಲಿ ದಟ್, ಬಟ್ ಆ ತರ. ಸೊ ಈ ಪ್ಯಾಟರ್ನ್, ಈ ಶೈಲಿನ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಈ 384 ಡೈಮೆನ್ಷನ್ಸ್ ಬೇಕಾಗುತ್ತೆ. ಸೊ ಈ ಡೈಮೆನ್ಷನ್ಸ್ ನ, ಈ 384 ಡೈಮೆನ್ಷನ್ಸ್ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀವಿ. Distance is nothing but difference between the two numbers that are there is within that. So our distance algorithm ಏನ್ ಮಾಡ್ತು? Distance algorithm used these 384 data points and calculated the nearness or closeness. Now once that nearness or closeness is calculated, then ಅಂದ್ರೆ ಈ dimension, for example 377 and 378 ಎರಡು ಡೈಮೆನ್ಷನ್ಗೂ ನಾನು ನಿಯರ್ನೆಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅವೆರಡು ಹತ್ರ ಇದೆ, ಮಿಕ್ಕಿದ ಎರಡು ಡೈಮೆನ್ಷನ್ ದೂರ ಇದೆ ಅಂತ ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಆ ಡಿಸ್ಟೆನ್ಸಸ್ ಗಿವ್ಸ್ ಅಸ್ ದಿ ಸಿಮಿಲರ್ ಡಿಸ್ಟೆನ್ಸಸ್ ಬಿಲಾಂಗ್ ಟು ಸಿಮಿಲರ್ ಕಾಸ್ಟ್. ನಾವು ಅದನ್ನ ಏನ್ ಮಾಡಿದ್ವಿ, ಒಂದು ವಿಭಜನೆ ಅನುಕ್ರಮಣಿಕೆ ಅಂದ್ರೆ ಅಲ್ಗಾರಿದಮ್, ಕ್ಲಾಸಿಫಿಕೇಶನ್ ಅಲ್ಗಾರಿದಮ್ಗೆ ನಾವು ಅದನ್ನ ಫೀಡ್ ಮಾಡಿದ್ವಿ. ಸೊ ಫಸ್ಟ್ ಏನ್ ಮಾಡಿದ್ವಿ, we have told the machine to learn the patterns by embedding, then we have given that as input to calculate distances, then we have used that distances to classify the document. ಇಲ್ಲಿ ಎಲ್ಲಾದ್ರೂ ಡೊನಾಲ್ಡ್ ಟ್ರಂಪ್ ಬಗ್ಗೆ ಇರೋದನ್ನೆಲ್ಲ ಒಂದು ಕಡೆ ಹಾಕುವಂತ ಹೇಳಿಲ್ಲ. ಇಲ್ಲಿ ಎಲ್ಲಾದ್ರೂ ನಾನು ಯಾವ ತರ ನೀನು ಕ್ಲಾಸಿಫೈ ಮಾಡು ಅಂತ ನಾನು ಹೇಳಿಲ್ಲ. ನಾನು ಬರೀ ಏನ್ ಮಾಡಿದೀನಿ, ಇದು 40 ಡಾಕ್ಯುಮೆಂಟ್ ಇದೆ, ಎಂಬೆಡಿಂಗ್ ಮಾಡು, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡು, ಕ್ಲಾಸಿಫಿಕೇಶನ್ ಕೊಡು, ಇಷ್ಟೇ ನಾನು ಹೇಳಿದ್ದೀನಿ. ಅದು ಆಟೋಮ್ಯಾಟಿಕಲಿ ಇಟ್ ಹ್ಯಾಸ್ ಲರ್ನ್ಡ್ ದ ಪ್ಯಾಟರ್ನ್ಸ್ ಅಂಡ್ ದೆನ್ ಇಟ್ ಹ್ಯಾಸ್ ಗಿವನ್ ಮಿ ಎ ಕ್ಲಾಸಿಫಿಕೇಶನ್. ಇಫ್ ಯು ಲುಕ್ ಅಟ್ ದ ಕ್ಲಾಸಿಫಿಕೇಶನ್ ಕ್ಲೋಸ್ಲಿ, similar documents will be classified. ಸರ್ ಇದರಲ್ಲಿ ಸ್ವಲ್ಪ ಹೈ ಲೆವೆಲ್ ಕ್ಲಸ್ಟರ್ ಶುರು ಮಾಡಿ, ಅಂದ್ರೆ ಇನ್ನೊಂದು ಚೂರು. ನಾವು ಯು ಸಿ ದ ಡಾಕ್ಯುಮೆಂಟ್ಸ್. ಒಂದು C10 ಕ್ಲಸ್ಟರ್ ಒಂದೇ ಸೆಲೆಕ್ಟ್ ಮಾಡ್ಬೋದು ಸರ್? ಕ್ಯಾನ್ ವಿ ಸೆಲೆಕ್ಟ್ ಓನ್ಲಿ ದ C10? ಒನ್ ಸೆಕೆಂಡ್. ಇಲ್ಲ, C10 ಇದೆ ನೋಡಿ, ಅಂದ್ರೆ ಇದಾ? ಹಾ ಓಕೆ. ಅದು C10 ಮೇಲೆ ಇನ್ನು ಒಂದು ನಿಮಿಷ. No, don't do that. Okay. Only that you select. This only that. Only that. This one. Now we have selected how many documents? On 4 documents select ಮಾಡಿದ್ವಲ್ಲ, ಅದಕ್ಕೆ you go to the viewer. So you see now Kamala Harris visits Churchill. ಆಮೇಲೆ Trump visits hurricane ravaged Georgia. ಆಮೇಲೆ Trump continues denied to climate crisis visits. ನೋಡಿದ್ರ ವಿಸಿಟ್ ಅನ್ನೋ ಪದ ಎಲ್ಲೆಲ್ಲಿ ಬಂತು ಅದೆಲ್ಲ ಒಂದು ಗುಂಪು ಮಾಡಿ ಒಂದು ಕೊಟ್ಟಿದೆ. ಅಂದ್ರೆ ಇದು ಹೈರಾರ್ಕಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಒಂದು ಪದ, ಇವಾಗ ಜಾಸ್ತಿ ಪದಗಳು ಕೋಯಿನ್ಸೈಡ್ ಆದ್ರೆ ಲೋವರ್ ಲೆವೆಲ್ ಹೋಗುತ್ತೆ, ಕಡಿಮೆ ಪದಗಳು ಕೋಯಿನ್ಸೈಡ್ ಆಗ್ತಾ ಬ್ರಾಡರ್ ಆಗ್ತಾ ಹೋಗುತ್ತೆ ಟಾಪಿಕ್. ಸೊ ಇದು ಯಾವ್ದ್ರ ಬಗ್ಗೆ, ಟ್ರಂಪ್ ಆಗ್ಲಿ, ಕಮಲಾ ಹ್ಯಾರಿಸ್ ಆಗ್ಲಿ, ಎನಿ ಅದರ್ ಪರ್ಸನ್ ಆಗ್ಲಿ, ಎಲ್ಲಾದ್ರೂ ಒಂದು ಜಾಗಕ್ಕೆ ವಿಸಿಟ್ ಕೊಟ್ಟಾಗ ಆ ಡಾಕ್ಯುಮೆಂಟ್ಸ್ ನೆಲ್ಲ ಒಂದು ಹತ್ರ ಸೇರಿಸಿ ಇದು ಒಂದು ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು, ಇದು ಮಷೀನ್ ಅಲ್ಲಿ ಆ ಪ್ಯಾಟರ್ನ್ ಅದನ್ನು ಗಮನಿಸಿಕೊಂಡು ಆ ಶೈಲಿನ ಗಮನಿಸಿ ವಿಸಿಟಿಂಗ್ ಎಲ್ಲ ಒಂದು ಕಡೆ ಡಾಕ್ಯುಮೆಂಟ್ ನ ಸೇರಿಸಿ ನಮಗೆ ಕೊಡ್ತಾರೆ. ನಾವು ಇದೇ ಆಸ್ಪೆಕ್ಟ್ ನ ಸಪೋಸಿಂಗ್ ವಿ ಆರ್ ಪುಟಿಂಗ್ ಇಟ್ ಫಾರ್ ಅವರ್ ರಿಸರ್ಚ್ ಡಾಕ್ಯುಮೆಂಟ್ಸ್, ಇಟ್ ವಿಲ್ ಆಟೋಮ್ಯಾಟಿಕಲಿ ಕ್ಲಾಸಿಫೈ. ನಾನೇನು ಹೇಳಬೇಕಾಗಿಲ್ಲ, ನಾನು ಇದಕ್ಕೆ ಈ AI ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಹಾಕು ಅಂತ ಹೇಳಬೇಕಾಗಿಲ್ಲ. ನಾನು ಸರ್ಚ್ ಮಾಡೋದ್ರಲ್ಲೇ ಒಂದು ಲಿಮಿಟೆಡ್ ಸರ್ಚ್ ಮಾಡಿಕೊಂಡು ತಂದಿರ್ತೀನಿ ಡಾಕ್ಯುಮೆಂಟ್. ಅದನ್ನ ಆಟೋಮ್ಯಾಟಿಕಲಿ ಯು ಕ್ಯಾನ್ ಕ್ಲಾಸಿಫೈ, ಯು ಕ್ಯಾನ್ ಲುಕ್ ಅಟ್ ಅಂಡ್ ಯು ಕ್ಯಾನ್ ಸಿ, ಓಕೆ ಐ ಹ್ಯಾವ್ ಗಾಟ್ ಇನ್ ಮೈ ಲಿಟರೇಚರ್ ರಿವ್ಯೂ, ನಾನು ಲಿಟರೇಚರ್ ರಿವ್ಯೂ ಮಾಡುವಾಗ ಇದು ಬ್ಯಾಲೆನ್ಸ್ಡ್ ರಿವ್ಯೂ ಇದೆಯಾ ಅಥವಾ ಒಂದೇ ಟಾಪಿಕ್ ಮೇಲೆ ಜಾಸ್ತಿ ರಿವ್ಯೂಸ್ ಮಾಡಿದೀನಿ ಅನ್ನೋದು ನಾನು ತಿಳ್ಕೋಬಹುದು, ಬಿಕಾಸ್ ಬೇಸ್ಡ್ ಆನ್ ದ ಕಲೆಕ್ಟಿಂಗ್ ದಟ್ ಐ ಆಮ್ ಟ್ರೈಂಗ್ ಟು ಡು. ಆಮೇಲೆ ಮೇಡಮ್ ನೀವು ಕೇಳಿದ್ದು
ಕ್ಯಾನ್ ವಿ ಕನೆಕ್ಟ್ ಟು ಸ್ಕೋಪಸ್ ಡೇಟಾಬೇಸ್. ಸ್ಕೋಪಸ್ ಡೇಟಾಬೇಸ್ API ನಮ್ಗೆ ಇದ್ರೆ ನಾವು ಒಂದು ವಿಡ್ಜೆಟ್ ಮಾಡ್ಕೋಬಹುದು, ಅಲ್ಲಿಂದ ಡೇಟಾ ಪುಲ್ ಮಾಡ್ಬೋದು ಇದರಲ್ಲಿ. ಆದ್ರೆ ಅದಕ್ಕೆ ಒಂಚೂರು ಕೋಡಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆ. ಇಲ್ಲ, ಯು ಮ್ಯಾನ್ಯುವಲಿ ಕಲೆಕ್ಟ್ ಆಲ್ ದ ಡಾಕ್ಯುಮೆಂಟ್ಸ್ as PDF forms or do copy paste of the work. Hundreds of over a period of time, if you are collecting, as you are reading, you are collecting the documents in a folder. From anywhere you can put. You can anywhere put. But ಅದಕ್ಕೆ ನಾವು ಡೈರೆಕ್ಟ್ ಆಗಿ ನಾವು ಡೇಟಾಬೇಸ್ ಗೆ ಕನೆಕ್ಟ್ ಮಾಡ್ಕೋಬೇಕು. ಸ್ಕೋಪಸ್ ಆಗಲಿ ಅಥವಾ ಬೇರೆ ರಿಸರ್ಚ್ ಡೇಟಾಬೇಸ್ಗೆ API ಬೇಕಾಗುತ್ತೆ. API ಸಿಕ್ಕಿದ್ರೆ ನಾವು ಒಂದು ಕಾಲ್ ಕಳಿಸಬಹುದು, ಈ ಸರ್ಚ್ ಈ ತರ ಮಾಡು ಅಂತ. It will pull the data in a JSON format and then you can use that format in any manner there. And summarize ಮಾಡ್ತದ? ಹಾ, it can Okay, summarize. suppose I am using a particular ಅಂದ್ರೆ ಅದರ abstract ಇದ್ರೆ ಸಮ್ಮರಿ ಸಿಗುತ್ತೆ, but this is not a bot which will summarize automatically. Okay, got it. So to summarize also, madam, we have some apps like for example ಇಲ್ಲಿ ನೋಡಿ ChatGPT summarize ಅಂತಿದೆ. It is connected to that. ಓ ಎಸ್. ಸೊ ಅದನ್ನು ನೀವು ನಿಮ್ಮ ಕಾಂಟೆಕ್ಸ್ಟ್ ಕರೆಕ್ಟ್ ಮಾಡಿ ಸಮ್ಮರೈಸ್ ವಿತ್ ಇನ್ ದಿಸ್ ವರ್ಡ್ಸ್ ಅಂತ ಏನಾದರೂ ನೀವು ಒಂದು ಪ್ರಾಂಪ್ಟ್ ಕೊಟ್ಟರೆ ಇಟ್ ವಿಲ್ ರೆಸ್ಟ್ರಿಕ್ಟ್ ದಟ್. I am only curious about the plagiarism check. ಎಸ್. Whether it will be plagiarized, ಜಾಸ್ತಿ ಬರುತ್ತಾ percentage. See, that plagiarism check is completely different. That is why Scopus is built for, particularly for that. So, No, I am doing ಇಲ್ಲಿಂದ summarize ಮಾಡಿಬಿಟ್ಟು Okay. doing an analysis. Okay. My entire research is ready now. So naturally, I look for plagiarism, right? So it will be plagiarized, right? It will be caught under plagiarism. See, that depends on the prompt that you are going to use in the prompt. See, for example, I also use many of these for writing email. Format ಅಲ್ಲಿ ಕೊಡು. Know what is you maximum ನಿಮ್ಮ ಲೀವ್ ಯಾಕೆ ಬೇಕು ಅನ್ನೋ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟು ಇಲ್ಲಿ ರೀಸನ್ ಬರೀರಿ ಅಂತ ಕೊಡುತ್ತೆ, ನಾವು ಅದ್ರಲ್ಲಿ ಬರ್ಕೋಬಹುದು. ಅಥವಾ ನಾನು ಇನ್ನೂ ಡೇಟಾ ಕೊಟ್ಟರೆ ಅದಕ್ಕೆ ನಾನು ಇಂತಹ ಕಾರಣಕ್ಕಾಗಿ ಈ ಡೇಟ್ ಇಂದ ಈ ಡೇಟ್ಗೆ ಲೀವ್ ತಗೊಂಡಿರ್ತೀನಿ, ನನ್ನ ಬಾಸ್ ತುಂಬಾ ಸ್ಟ್ರಿಕ್ಟ್ ಆಫೀಸರು, ಅವರಿಗೆ ನಾವು ಲೀವ್ ಲೆಟರ್ ಬರ್ಬಿಟ್ಟು ಹೋಗ್ಬಿಟ್ಟು. But you have to give it context. If you don't give it context, for example, ಈ summarization ಅಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ ಪ್ರಾಂಪ್ಟ್ ರೆಡಿ ಮಾಡ್ಕೋಬಹುದು. ನಾನು ಆರ್ ಯು ಕ್ಯಾನ್ ಸೇ ನೋಡಿ, ಅದು ಹೆಂಗೆ ಅಂತಂದ್ರೆ ಅದು ಮುಂಚೆ ಪ್ರಿಪೇರ್ ಮಾಡ್ಕೋಬೇಕಷ್ಟೇ. ನಿಮ್ಮ ರೈಟಿಂಗ್ ನೀವೇ ಬರೆದಿರ್ತೀರ ಒಂದು 4-5 ಡಾಕ್ಯುಮೆಂಟ್ಸ್, ಅದನ್ನ ChatGPT ಕೊಟ್ಬಿಟ್ಟು ಇದರಲ್ಲಿ ನಂದು ಸ್ಟೈಲ್ ಏನು ಅಂತ ಐಡೆಂಟಿಫೈ ಮಾಡಿದ್ರೆ ಅದು ಸ್ಟೈಲ್ ಎಲಿಮೆಂಟ್ಸ್ ಕೊಡುತ್ತೆ. ಆ ಸ್ಟೈಲ್ ಎಲಿಮೆಂಟ್ಸ್ ನ ಈ ಪ್ರಾಂಪ್ಟ್ ಅಲ್ಲಿ ಕೊಟ್ಬಿಟ್ಟು ಈ ಸ್ಟೈಲ್ ಎಲಿಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಇದೇ ತರ ಬರೀಬೇಕು, ಸಮರೈಸೇಷನ್ ಈ ತರ ಮಾಡಬೇಕು ಅಂದ್ರೆ ಇಟ್ ವಿಲ್ ಟೇಕ್ ದ ಸಮ್ಮರಿ ಬಟ್ ರೈಟ್ ಇಟ್ ಇನ್ ಯುವರ್ ಸ್ಟೈಲ್. ಬಟ್ ಆ ಕಾಂಟೆಕ್ಸ್ಟ್, ಆ ಸಂದರ್ಭ ನೀವು ಅದಕ್ಕೆ ಫೀಡ್ ಮಾಡಬೇಕು. ಸಂದರ್ಭ ಗೊತ್ತಿಲ್ಲದೆ ಇದ್ರೆ ನೋ ಜನರೇಟಿವ್ AI ಕ್ಯಾನ್ ಡೂ ಎನಿಥಿಂಗ್. ಬಟ್ ಮೋರ್ ಇಂಪಾರ್ಟೆಂಟ್ಲಿ ವಾಟ್ ಐ ವಾಂಟ್ ಟು ಎಂಫಸೈಸ್ ಹಿಯರ್ ಇಸ್ this is meant for converting unstructured text into structured data. ನಾವು ಏನ್ ಮಾಡಿದೀವಿ ಇಲ್ಲಿ, ಅನ್ಸ್ಟ್ರಕ್ಚರ್ಡ್ ಡೇಟಾ ತಗೊಂಡ್ವಿ, ಗಾರ್ಡಿಯನ್ ಇಂದ ನಾವು ಫುಲ್ ಮಾಡಿದ್ವಿ. ಅದು ಹೆಂಗಿತ್ತು, ಪದಗಳಲ್ಲಿ ಇತ್ತು. ಆ ಪದಗಳನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಅದನ್ನ ವಿಭಜನೆ ಮಾಡಬೇಕು, ಕ್ಲಾಸಿಫೈ ಮಾಡಬೇಕು. ಹಂಗಾಗಿ ಕಾರ್ಪಸ್ ಇದನ್ನ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ನ ಪ್ರೀ ಪ್ರಾಸೆಸ್ ಮಾಡಿ ಡಾಕ್ಯುಮೆಂಟ್ ಎಂಬೆಡಿಂಗ್ ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ ಮೂಲಕ ಅದನ್ನ ನಾವು ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ನಂಬರ್ಸ್ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸಸ್ ಅಂದ್ರೆ ದೂರಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಡಿಸ್ಟೆನ್ಸಸ್ ಹತ್ರ ಇರೋದನ್ನ ಒಂದು ಕ್ಲಾಸಿಫಿಕೇಶನ್ ಮಾಡ್ತು, ದೂರ ಇರೋದನ್ನ ಇದು ದಿಸ್ ಇಸ್ ನಾಟ್. ಅಂಡ್ ಸಮಟೈಮ್ಸ್ ವಿ ಮೇ ಸ್ಟಿಲ್ ವಂಡರ್ ಹೌ ಇಟ್ ನೋಸ್ ದಟ್ ಕ್ಲಾಸಿಫಿಕೇಶನ್ ಅಲ್ವಾ. ನಾನೇನು ಹೇಳಲೇ ಇಲ್ಲ, ಅದಕ್ಕೆ ಹೆಂಗ್ ಗೊತ್ತಾಯ್ತು ಅಂತ. ಸೊ ದ ಮೆಥಡ್ ದಟ್ ಈಸ್ ಯೂಸ್ ಈಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಕ್ಯಾಲ್ಕುಲೇಷನ್ ಅಷ್ಟೇ, ಪ್ರಾಬಬಿಲಿಸ್ಟಿಕ್ ಕ್ಯಾಲ್ಕುಲೇಷನ್. ಇದು ಹತ್ರ ಇದ್ರೆ ಇದು ಹತ್ರ ಇರಬಹುದು ಅನ್ನೋ ಒಂದು ಅಂಚನ. It is just a estimation that it is trying to do. It's a stochastic model that it has done. So ಇಲ್ಲಿ machine learning ಎಲ್ಲ ಆಯ್ತು ಹೇಳಿ. Where did machine learning happen? In the document embedding and then in distance calculation. Yes. ಈ ಎರಡು steps ಅಲ್ಲಿ that machine has learned and has prepared the text to be classified. It is very very simple. ಎಲ್ಲಿ machine learning ಆಯ್ತು, document embedding ಅನ್ನೋದು ಒಂದು machine learning algorithm. ಅದರ ಬೇಸಿಸ್ ಮೇಲೆ ಡಿಸ್ಟೆನ್ಸಸ್ ಕ್ಯಾಲ್ಕುಲೇಷನ್ ಇಸ್ ದ ಸೆಕೆಂಡ್ ಸ್ಟೆಪ್. ಈ ಎರಡು ಮಾಡಿದ್ದಕ್ಕಾಗಿ ನಾವು ಹೈರಾರ್ಕಿಕಲ್ ಕ್ಲಸ್ಟರಿಂಗ್ ಮಾಡಲಾಗಿದೆ. ಆಯ್ತಾ? ಇದಲ್ಲದೆ ಐ ವಿಲ್ ಆಲ್ಸೋ ಶೋ ಯು ಕ್ಯಾನ್ ಸ್ಟಿಲ್ ದೇರ್ ಆರ್ ಮೆನಿ ಹೈರಾರ್ಕಿಕಲ್ ಕ್ಲಸ್ಟರಿಂಗ್ ಅನ್ನೋದು ಒಂದು ಕ್ಲಾಸಿಫಿಕೇಶನ್ ಅಲ್ಗಾರಿದಮ್. ಇಟ್ ಇಸ್ ಒನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಅಲ್ಗಾರಿದಮ್. ಈ ತರ ದೇರ್ ಆರ್ ಮೆನಿ ಕ್ಲಾಸಿಫಿಕೇಶನ್ ಅಲ್ಗಾರಿದಮ್ಸ್. ಮಧ್ಯಾಹ್ನ ಐ ಥಿಂಕ್ ಐ ವಿಲ್ ಶೋ ಯು
TSME ಅನ್ನೋದು ಒಂದು ಅಪ್ಲಿಕೇಶನ್ ತೋರಿಸ್ತೀನಿ, ಅದು ಇನ್ನೂ ಬಹಳ ಚೆನ್ನಾಗಿರುತ್ತೆ. ಇಟ್ ಈಸ್ ಮೋರ್ ಸೊಫಿಸ್ಟಿಕೇಟೆಡ್ ಕ್ಲಸ್ಟರಿಂಗ್ ಮೆಕ್ಯಾನಿಸಮ್ಸ್ ಬೇಸ್ಡ್. ಆಮೇಲೆ ಇದು ಏನ್ ಈ ಡಿಸ್ಟೆನ್ಸಸ್ ಆಗಲಿ TSME ಆಗಲಿ ಏನ್ ಮಾಡುತ್ತೆ, ಈ 384 ಡೈಮೆನ್ಷನ್ಸ್ ಇರುತ್ತಲ್ಲ, ಈ ಡೈಮೆನ್ಷನ್ಸ್ ನ ಇಟ್ ವಿಲ್ ರೆಡ್ಯೂಸ್ ಇಂಟು ಅ 2 ಡೈಮೆನ್ಷನಲ್ ಸ್ಪೇಸ್. ಅಂದ್ರೆ ಇಷ್ಟು 384 ಬೇಕಾಗಿಲ್ಲ, ಇದರಲ್ಲಿ ರೆಲೆವೆಂಟ್ ನನಗೆ ಏನು ಬೇಕು ಅನ್ನೋ ಪ್ಯಾಟರ್ನ್ ಅನ್ನೋ ಶೈಲಿನ ಅದು ಗುರುತಿಸ್ತಾ ಇಲ್ಲ. ಹಂಗಾಗಿ ನಮಗೆ ಆ ಮ್ಯಾಜಿಕ್ ಈಸ್ ಹ್ಯಾಪನಿಂಗ್. ಸಮಟೈಮ್ಸ್ ಇಟ್ ಈಸ್ ಸೋ ವಂಡರ್ಫುಲ್ ಟು ಹ್ಯಾವ್ ದಿಸ್ ಟೆಕ್ನಾಲಜಿ ವಿತ್ ಅಸ್. ಇಲ್ಲಿ ನಾವೇನ್ ಮಾಡ್ಬೇಕು, ಈ ಕಾರ್ಪಸ್ ವ್ಯೂವರ್ ಇಂದ ಹಿಡಿದು ಆ ರೆಸ್ಟ್ ಆಫ್ ದ ವರ್ಕ್ ಫ್ಲೋ ಇಸ್ ದ ಸೇಮ್. ನೀವು ಎನಿ ಡಾಕ್ಯುಮೆಂಟ್ ಕ್ಲಾಸಿಫಿಕೇಶನ್ ನೀವು ಮಾಡ್ಬೇಕಂದ್ರೂ ಇಟ್ ಈಸ್ ದ ಸೇಮ್. ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಆರ್ಡರ್ಸ್ ಬರ್ತಾ ಇರುತ್ತೆ ಅಲ್ವಾ, ನಾವು ಸರ್ಕ್ಯುಲರ್ಸ್ ಬರ್ತಾ ಇರುತ್ತೆ, ಪೇಟೆಂಟ್ ಅಪ್ಲಿಕೇಶನ್ಸ್ ಬರ್ತಾ ಇರುತ್ತೆ, ಅಥವಾ ವಿ ಆರ್ ಲುಕಿಂಗ್ ಅಟ್ ಟ್ವೀಟ್ಸ್ ದಟ್ ಆರ್ ಕಮಿಂಗ್ ಥ್ರೂ ಇನ್ ಯುವರ್ ಫೀಡ್. ಟ್ವಿಟರ್ ಫೀಡ್ ಅಲ್ಲಿ ಟ್ವೀಟ್ಸ್ ಬರ್ತಾ ಇರುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ, ನಿಮ್ಮ ಇಮೇಲ್ಸ್ ಅಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ. ನೀವು ಯಾವ ತರ ಡೇಟಾ ಕಲೆಕ್ಟ್ ಮಾಡಿ ಇಲ್ಲಿ ಗಾರ್ಡಿಯನ್ ಪ್ಲೇಸ್ ಅಲ್ಲಿ ನೀವು ಹಾಕ್ತಿರೋ ಆ ಡೇಟಾ ಕ್ಲಾಸಿಫೈಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಇಮೇಲ್ ಸ್ಪ್ಯಾಮ್ ಇನ್ಬಾಕ್ಸ್ ಅಲ್ಲಿ ಯಾವ ಕಂಪನಿಯಿಂದ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಯಾವ ತರಹದ ಪ್ರಾಡಕ್ಟ್ಸ್ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ, ನೀವು ಅನಲೈಸ್ ಮಾಡಬೇಕು. ಆಲ್ ಯು ಹ್ಯಾವ್ ಟು ಡೂ ಇಸ್ ಕಲೆಕ್ಟ್ ಯುವರ್ ಇಮೇಲ್ ಡೇಟಾ, put it in a corpus viewer. Sir, go to that text mining ಇದಕ್ಕೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾವು ಇಂಟರ್ನೆಟ್ ಇಂದ ಡೇಟಾ ತೆಗಿತಾ ಇದೀವಿ, ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಬಹುದು. ಕ್ರಿಯೇಟ್ ಕಾರ್ಪಸ್ ತೋರಿಸಿ, ಥರ್ಡ್ ಇಲ್ಲಿ ಎಸ್, ಕ್ರಿಯೇಟ್ ಕಾರ್ಪಸ್ ಅಂತ ಇದರಲ್ಲಿ ಡಬಲ್ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಾವು ನಮ್ಮ ಮೇಲ್ಸ್, ಫಾರ್ ಎಕ್ಸಾಂಪಲ್ ವಿ ವಾಂಟ್ ಟು ಲುಕ್ ಎಟ್ ಅಬೌಟ್ 1000 ಮೇಲ್ಸ್ ದಟ್ ವಿ ಹ್ಯಾವ್. ಕಾಪಿ ಪೇಸ್ಟ್ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸ, ಬಟ್ ನಿಮ್ಮ ಸ್ಪ್ಯಾಮ್ ಮೇಲ್ ಹೋಗ್ಬಿಟ್ಟು ಅದರಲ್ಲಿರೋ ಮೇಲ್ಸ್ ಎಲ್ಲ ಕಾಪಿ ಪೇಸ್ಟ್ ಇದರಲ್ಲಿ ಮಾಡಿಕೊಂಡು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಬಹುದು ಕಾರ್ಪಸ್. ವಿಚ್ ಮೀನ್ಸ್ ಟು ಸೇ ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಓನ್ಲಿ ಆನ್ ದಿಸ್ ಥಿಂಗ್. ಇದು ನಾನು ಐ ಹ್ಯಾವ್ ಡನ್ ದಿಸ್ ಮೆನಿ ಟೈಮ್ಸ್. ಹೆಂಗೆ, ನನ್ನ ಟ್ವಿಟರ್ ಫೀಡ್ ಬೇಕು, ಮುಂಚೆ ಟ್ವಿಟರ್ ಫೀಡ್ ನಾನು ಡೈರೆಕ್ಟ್ ಆಗಿ ಗ್ರಾಬ್ ಮಾಡಬಹುದಾಗಿದೆ, ದುಡ್ಡು ಕೊಡ್ಬೇಕು. ಇವಾಗ ನಾ ಏನ್ ಮಾಡ್ತೀನಿ, ಪ್ರತಿದಿನ ಹೋಗಿ ಒಂದು 100 ಟ್ವೀಟ್ ನನಗೆ ಬರ್ತಾ ಇರೋದನ್ನ ಒಂದು ಕಾರ್ಪಸ್ ಕ್ರಿಯೇಟ್ ಮಾಡ್ತೀನಿ. ಎವ್ರಿ ಡೇ ಇಫ್ ಐ ಕೀಪ್ ಡೂಯಿಂಗ್ 100 ಟ್ವೀಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನಗೆ ಒಂದು 1000 ಟ್ವೀಟ್ಸ್ 2000 ಟ್ವೀಟ್ಸ್ ರೆಡಿ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಾನು ನನ್ನ ಟ್ವೀಟ್ಸ್ ಅಲ್ಲಿ ಏನೇನು ಕಂಟೆಂಟ್, ಹೌ ಐ ಆಮ್ ಟ್ವೀಟಿಂಗ್, ವಾಟ್ ಐ ಆಮ್ ಟ್ವೀಟಿಂಗ್ ಅಬೌಟ್, ನನ್ನ ಟಾಪಿಕ್ಸ್ ಏನಂತ ನಾನೇ ಅರ್ಥ ಮಾಡ್ಕೋಬೇಕು. ಆರ್ ಐ ಮೇ ರೈಟ್ ಅ ಡೈಲಿ ಜರ್ನಲ್ ಅಲ್ವಾ, ನನ್ನೊಂದು ಜರ್ನಲ್ ಬರ್ಕೋಬೇಕು. ಆ ಜರ್ನಲ್ ಅಲ್ಲಿ ಏನ್ ಬರೀತಾ ಇದ್ದೀನಿ ಗೊತ್ತಿಲ್ಲ, ನನಗೆ ಮನಸ್ಸಿಗೆ ಬಂದಿದ್ದೆಲ್ಲ ಬರೀತಾ ಇದ್ದೀನಿ. ಎವ್ರಿ ಡೇ ಐ ರೈಟ್ 1 page ಫಾರ್ ಎಕ್ಸಾಂಪಲ್. ಆ ಜರ್ನಲ್ ನೆಲ್ಲ ನಾನು ಕಾಪಿ ಇಟ್ಕೊಂಡು ಐ ಕ್ಯಾನ್ ಡೂ ದ ಸೇಮ್ ಕ್ಲಾಸಿಫಿಕೇಶನ್. 1 year ಅಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡಿದ್ದೀನಿ, ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದು ನಾನು ಕ್ಲಾಸಿಫೈ ಮಾಡ್ಕೋಬೇಕು. The rest of the algorithm is the same, right? ಅದಕ್ಕೆ ಏನ್ ಮಾಡ್ತೀವಿ, ಈ ಡಾಕ್ಯುಮೆಂಟ್ ಇದೆ, ಅದು ಕಾರ್ಪಸ್ ತಂದ್ವಿ, ಕಾರ್ಪಸ್ ಇಂದ ನಾವು ಎಂಬೆಡ್ ಮಾಡಿದ್ವಿ, ಎಂಬೆಡಿಂಗ್ ಇಂದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಿಸ್ಟೆನ್ಸ್ ಇಂದ ಹೈರಾರ್ಕಿ ಮಾಡಿದ್ವಿ. ವೆದರ್ ಯು ಡೂ ಇಟ್ ಫಾರ್ ರಿಸರ್ಚ್ ಪೇಪರ್ಸ್ ಆರ್ ಯುವರ್ ಆಫೀಸ್ ಪಾಲಿಸಿ ಡಾಕ್ಯುಮೆಂಟ್ಸ್ ಆರ್ ಇಮೇಲ್ಸ್ or social media content, it does not matter. The workflow will remain the same, exact same workflow. Once you create the workflow, it is just a matter of which data you are using to classify it and to do whatever you are trying to do. Right? Either application and madhyana innondu sati matadona. I will show you more applications for it, how practical it can be, better useful. ಸೊ ಆಸ್ ಸರ್ ಟೋಲ್ಡ್, ಈ ಹೈಲೈಟ್ ಏನಿದೆ ನೋಡಿ, ಈ ಹೈಲೈಟೆಡ್ ಸರ್ ಬಾಕ್ಸ್, ದಟ್ ರಿಮೈನ್ ಸೇಮ್ ಫಾರ್ ಆಲ್ ದ ಅಪ್ಲಿಕೇಶನ್ಸ್. ಓನ್ಲಿ ನಿಮಗೆ ಇನ್ಪುಟ್ ಡೇಟಾ ಒಂದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಈ ಗಾರ್ಡಿಯನ್ ಆ್ಯಪ್ ಬದಲು ಲೋಕಲ್ ಡ್ರೈವಿಂದ ತೆಗಿಬೋದು, ಅಥವಾ ಸಮ್ ಅದರ್ ವೆಬ್ಸೈಟಿಂದ ತೆಗಿಬೋದು, URL ಇಂದ ಬರ್ಬೋದು. ಅದರ್ವೈಸ್ ರೆಸ್ಟ್ ಆಫ್ ದ ವರ್ಕ್ ಫ್ಲೋ ಇಸ್ ಬಿಲ್ಟ್ ಒನ್ಸ್ ಆ್ಯಂಡ್ ಸ್ಟೋರ್ಡ್. ಡೇಟಾ ಚೇಂಜ್ ಆಗ್ತಾ ಇದ್ದಂಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ನೀವು ಇದಿಷ್ಟು ಕೋಡಿಂಗ್ ಎಲ್ಲಿ ಮಾಡಬೇಕು ಅಂದರೆ ಇಟ್ ಗೋಸ್ ಟು ಲೈಕ್ 10,000 lines ಆಫ್ ಕೋಡ್ಸ್ ಮಾಡಬೇಕು ಅಂದರೆ ಅದು ಯಾರು ಮಾಡೋಕ್ಕೂ ಆಗೋದಿಲ್ಲ, ನಾಟ್ ಪಾಸಿಬಲ್. ಓಕೆ, ರೈಟ್. ಸೊ ಅನದರ್ ಇಂಟ್ರೆಸ್ಟಿಂಗ್ ವಿಡ್ಜೆಟ್ ಐಲ್ ಶೋ ಯು ನೌ, ವರ್ಡ್ ಕ್ಲೌಡ್ ಅಂತ. ಈ ವರ್ಡ್ ಕ್ಲೌಡ್ ಅನ್ನೋ ಕಾನ್ಸೆಪ್ಟ್ ಕೇಳಿದಿರಲ್ಲಾದರೂ? ಕ್ಲೌಡ್ ಆಫ್ ವರ್ಡ್ಸ್ನ ರ್ಯಾಂಡಮ್ ಆಗಿ ಹಿಂಗೆ ಡಿಸ್ಪ್ಲೇ ಮಾಡಿರ್ತಾರೆ. ಇದು ನೋಡಿರ್ತಾರೆ, ವಿಜುವಲೈಸ್ ಮಾಡಿರ್ತಾರೆ ನೀವು ರ್ಯಾಂಡಮ್ ವೆಬ್ಸೈಟ್ಸಲ್ಲಿ, ಅಲ್ಲಿ ಇಲ್ಲಿ ಸಮ್ ಪಾಪ್ಯುಲರ್ ವರ್ಡ್ಸ್ನ ರ್ಯಾಂಡಮ್ ಆಗಿ ಡಿಸ್ಪ್ಲೇ ಮಾಡಿರ್ತಾರೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ವರ್ಡ್ ಕ್ಲೌಡ್. ಸೊ ಅದು ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಇವಾಗ. ಸೇಮ್ ವೇ, ಇವಾಗ ನಾನು ಕಾರ್ಪಸ್ನ ಲೋಡ್ ಮಾಡಿಬಿಟ್ಟು ಅಲ್ಲಿ ಒಂದಷ್ಟು ರಿಸರ್ಚ್ ಆರ್ಟಿಕಲ್ಸ್ನ ಡಂಪ್ ಮಾಡ್ತೀನಿ. ನನ್ನ ಏನು ರಿಸರ್ಚ್ ನಡೀತಾ ಇದೆ ನಾನು ಅದನ್ನು ಅಲ್ಲಿ ಡಂಪ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ, ಇಂಪೋರ್ಟ್ ಡಾಕ್ಯುಮೆಂಟ್ಸ್ ಹಾಕಿಬಿಟ್ಟು ಓಕೆ, ಸೊ ಇಟ್ ಈಸ್ ಲೋಡಿಂಗ್ ಆಲ್ರೆಡಿ.
ಒಂದು 19 ರಿಸರ್ಚ್ ಆರ್ಟಿಕಲ್ಸ್ ನೋಡಿದ್ವಿ ಆಗಲೇ. ಸೊ 19 ರಿಸರ್ಚ್ ಆರ್ಟಿಕಲ್ಸ್ ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ನಾವು ಒಂದು ಬಂದ್ಬಿಟ್ಟು ಕ್ಲಾಸಿಫಿಕೇಶನ್, ಇವಾಗ ಏನು ನೋಡಿದ್ವಿ ಹೈರಾರ್ಕಿಕಲ್ ಕ್ಲಸ್ಟರಿಂಗಲ್ಲಿ ಏನು ನೋಡಿದ್ವಿ ಅದು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇವಾಗ ದ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆರ್ ಅ ಚಾಲೆಂಜಸ್, ವಾಟ್ ಇಫ್ ದೆರ್ ಇಸ್ ಅನ್ ಈಸಿ ವೇ ಟು ಸೆಲೆಕ್ಟ್ ದ ಡಾಕ್ಯುಮೆಂಟ್ಸ್ ಆಫ್ ಮೈ ಇಂಟ್ರೆಸ್ಟ್. ನನಗೆ ಯಾವ ಟಾಪಿಕ್ ಮೇಲೆ ಬೇಕೋ ಆ ಟಾಪಿಕಲ್ಲಿರೋ ಡಾಕ್ಯುಮೆಂಟ್ಸ್ ಮಾತ್ರ ನನಗೆ ಬರಬೇಕು ಔಟ್ಪುಟ್ಟಲ್ಲಿ, ಮಿಕ್ಕಿರೋದೆಲ್ಲ ಏನು ಬೇಡ. ಸೊ ಹೌ ಕ್ಯಾನ್ ಐ ಡೂ ದಿಸ್? ಸೊ ಇವಾಗ ನಾನೇನು ಮಾಡ್ತೀನಿ, ಈ ಇಂಪೋರ್ಟ್ ಡಾಕ್ಯುಮೆಂಟ್ಸಲ್ಲಿ ಲೋಡ್ ಆಗಿದೆ. ಸೊ ಇದನ್ನು ನಾನು ಫಸ್ಟು ನೋಡ್ತೀನಿ ಹೇಗೆ ಅಂದರೆ ಕಾರ್ಪಸ್ ವ್ಯೂವರಲ್ಲಿ. ಆಗಲೇ ನೋಡಿದ್ವಿ ಇದನ್ನು, ನೋ ಮಚ್ ಆಫ್ ಅ ಡಿಫ್ರೆನ್ಸ್. ಕಾರ್ಪಸಲ್ಲಿ ಡೇಟಾ ಲೋಡ್ ಮಾಡಿದ್ವಿ, ಕಾರ್ಪಸ್ ವ್ಯೂವರಲ್ಲಿ ಅದನ್ನು ವ್ಯೂ ಮಾಡಿದ್ವಿ. ಓಕೆ, ಸೊ ಐ ಕ್ಲೋಸ್ ದಿಸ್. ಇದೆಲ್ಲ ನನಗೆ ಬೇಕಿರೋದು. ಐ ವಾಂಟ್ ಟು ಸೆಲೆಕ್ಟ್ ದಟ್ ಒನ್ ವರ್ಡ್. ಓಕೆ, ಐ ವಾಂಟ್ ಟು ಸೆಲೆಕ್ಟ್ ದಟ್ ಒನ್ ಕೀವರ್ಡ್ ಆ್ಯಂಡ್ ಆ ಕೀವರ್ಡ್ ರಿಲೇಟೆಡ್ ಆರ್ಟಿಕಲ್ಸ್ ಬರಬೇಕು ನನಗೆ. ಓಕೆ, ಸೊ ಒಂದು ಬಂದ್ಬಿಟ್ಟು ದೇರ್ ಈಸ್ ಅ widget called word cloud. Word cloud. ಇವಾಗ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಅಲ್ಲಿ ಕನೆಕ್ಟ್ ದಿಸ್ ಟು ದಿಸ್. ಓಕೆ, ಇಟ್ಸ್ ಕ್ಯಾಲ್ಕುಲೇಟೆಡ್. ಇವಾಗ ಡಬಲ್ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಪೇ ಅಟೆನ್ಷನ್ ಹಿಯರ್, ಒಂದ್ಸತಿ ನೋಡಿ ಏನಿದೆ ಅಂತ. ಇಲ್ಲಿ ಈ ಥರ ವಿಜುವಲೈಸೇಷನ್ ನೋಡಿದ್ದೀರಾ ಎಲ್ಲಾದರೂ? ಸುಮಾರು ವೆಬ್ಸೈಟ್ಸಲ್ಲಿ ಆನ್ಲೈನ್ ಇದರಲ್ಲೆಲ್ಲ ದೆಲ್ ಶೋ ದಿಸ್ ವರ್ಡ್ ಕ್ಲೌಡ್. ಕಾಮನ್ ಕಾಮನ್ ವರ್ಡ್ಸ್ ಆರ್ ಪಾಪ್ಯುಲರ್ ವರ್ಡ್ಸ್, ದೆಲ್ ಶೋ ಇಟ್ ಹಿಯರ್. ನಾವು ಇಫ್ ಯು ಲುಕ್ ಎಟ್ ದಿಸ್, ಇಸ್ ಇಟ್ ವೆರಿ ಕ್ಲೀನ್ ಆರ್ ಇಟ್ ಕ್ಲಟರ್ಡ್? ಯಾವ ಥರ ಇದೆ? ಕ್ಲಟರ್ಡ್, ತುಂಬ ಗಲೀಜು ಅಥವಾ ತುಂಬ ಅನ್ವಾಂಟೆಡ್ ವರ್ಡ್ಸ್, ಓಕೆ, ರಾಂಗ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಈ ಆ್ಯಂಡ್, ದ, ಟು ಇವೆಲ್ಲ ಕಾಮನ್ ಆಗಿ ಬರೋ ವರ್ಡ್ಸು ಒಂದು ಡಾಕ್ಯುಮೆಂಟಲ್ಲಿ. ಆ್ಯಂಡ್, ಕಾಮಾ, ಸ್ಲ್ಯಾಶ್, ಫುಲ್ ಸ್ಟಾಪ್, ಸೆಮಿಕೋಲನ್ ಇವೆಲ್ಲ ಬರ್ತಾ ಇದೆ, ರೈಟ್? ದೀಸ್ ಆರ್ ಕಾಲ್ಡ್ ಅನ್ವಾಂಟೆಡ್ ಡೇಟಾ ಆರ್ ಜಂಕ್ ಡೇಟಾ ಆರ್ ಗಾರ್ಬೇಜ್ ಡೇಟಾ, ಏನಾದರೂ ಕರಿಬೋದು ನೀವು. ಓಕೆ, ಇದನ್ನೆಲ್ಲ ತೆಗಿಬೇಕು, ರೈಟ್? ಇವೆಲ್ಲ ಕ್ಲೀನ್ ಮಾಡಬೇಕು. ಸೊ ಡೇಟಾ ಪ್ರಾಸೆಸಿಂಗಲ್ಲಿ ದ ಫಸ್ಟ್ ಸ್ಟೆಪ್ ಏನು, ಆಗಲೇ ನಾನು ಹೇಳ್ದಂಗೆ ಫಸ್ಟ್ ಸ್ಟೆಪ್ ಏನಿದೆ, ಪ್ರೀ ಪ್ರಾಸೆಸ್ ಆರ್ ಕ್ಲೀನಿಂಗ್. ಡೇಟಾನ ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದಾಗೆ ನಮಗೆ ಔಟ್ಪುಟ್ ಅನ್ನೋದು ಕ್ಲೀನಾಗಿ ಬರೋದು. ಇಲ್ಲಾಂದರೆ ಇದೇ ಥರ ಗಾರ್ಬೇಜ್ ಡೇಟಾ ಬರುತ್ತೆ. ಇದರಿಂದ ನಾನೇನು ಯೂಸ್ ಮಾಡೋದಕ್ಕಾಗೋದಿಲ್ಲ, ರೈಟ್? ನೋ ಇಂಪಾರ್ಟೆಂಟ್ ಕೀವರ್ಡ್ಸ್. ಸಿ ಆಲ್, ವೇರ್, ಓನ್ಲಿ, ಮೆನಿ, ವಿತ್ ಇನ್ ಇಂಥವೇ ಬರ್ತಾ ಇದೆ. ಎಮ್, ಎ, ಬಿ ಏನೂ ಯೂಸ್ ಇಲ್ಲ ಇದು ನನಗೆ, ಈ ವರ್ಡ್ ಕ್ಲೌಡು. ಓಕೆ, ಈ ಒಂದು ಪಿಕ್ಚರ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಫಾರ್ ದ ನೆಕ್ಸ್ಟ್ 2 to 3 minutes ಈ ಒಂದು ಇಮೇಜ್ನ ನಿಮ್ಮ ಮೈಂಡಲ್ಲಿ ಫೀಡ್ ಮಾಡ್ಕೊಳ್ಳಿ. ಆಫ್ಟರ್ ಪ್ರೀ ಪ್ರಾಸೆಸಿಂಗ್ ಹೌ ಇಟ್ ಲುಕ್ಸ್ ಅನ್ನೋದನ್ನ ನೋಡೋಣ ಒಂದ್ಸತಿ ನಾವು. ಓಕೆ, ಸೊ ಇದನ್ನು ನಾನು ಹಾಗೆ ಇಟ್ಟಿರ್ತೀನಿ ಸೈಡಲ್ಲಿ. ಓಕೆ, ಇವಾಗ ಪ್ರೀ ಪ್ರಾಸೆಸ್ ಮಾಡೋಣ ಡೇಟಾನ. ಸೊ ಇಲ್ಲಿ ಒಂದು ವಿಡ್ಜೆಟ್ ಇದೆ, ಪ್ರೀ ಪ್ರಾಸೆಸ್ ಟೆಕ್ಸ್ಟ್. ಸೊ ಐ ವಿಲ್ ಕನೆಕ್ಟ್ ಟು that. Just a minute. Looks like it's stuck here. 2 minutes. Yeah. Pardon me with the technical errors, issues. Not in my control. I'll better close this. Okay. Right. So
pre-process data. Now I'll connect that data to pre-processed text. Okay, it is doing some processing, but to pre-process, let us understand what and all it is processing first. I'll double click on pre-processed text. So if you look at this, there are a couple of processes that are happening. Okay, let's go step by step. First one, transformation. I am transforming that entire input into what? First, I am converting everything into lowercase. So there are upper cases, there are sentence cases and all, right? So I am converting everything into lowercase. And I am removing URLs. In there we saw, right, slash, colon, right? URL contains www dot or slash something something something, it will be there. So remove URLs. So that eliminates. So one level of filtering. Next, tokenization. Any idea what do you mean by tokens? Breaking into? Token means small units, means words, right? You are converting that big para into individual words. Each word is called one token. Okay? Tokenizing based on your regular expressions. Okay? Third, Sir, yes. ಈ ಟೋಕನೈಸೇಷನ್ ನಾವು ಧನುಷ್ ಅವರು ಹೇಳಿದ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಇದನ್ನು ನೋಡಿದ್ವಿ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಕೇಸ್ ಚೇಂಜ್ ಮಾಡಿದ್ವಿ, ಆಮೇಲೆ HTML ಏನಾದ್ರು ಇದ್ರೆ ಆ ಪಾರ್ಸಿಂಗ್ ಎಲ್ಲ ಬೇಡ ನಮಗೆ, ಆ ತರ ತೆಗೆದುಬಿಟ್ಟು ಇದು ಮಾಡಿದ್ವಿ. ಈ ಟೋಕನೈಸೇಷನ್ ಅಲ್ಲಿ ತರ ಪದ್ಧತಿಗಳಿದ್ದಾವೆ. ಒಂದು ವರ್ಡ್ ಪಂಕ್ಚುಯೇಷನ್ ಅಂದ್ರೆ ಕಾಮ ಬಂದಾಗ ಅಲ್ಲಿವರೆಗೂ ತಗೋದು, ಅಂದ್ರೆ ಒಂದು ಫುಲ್ ಸ್ಟಾಪ್ ಬಂತು, ಒಂದು ಕಾಮ ಇತ್ತು, ಅಥವಾ ಫುಲ್ ಸ್ಟಾಪ್ ಕ್ವಶನ್ ಮಾರ್ಕ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಇತ್ತು ಒಂದೇ ಇದರಲ್ಲಿ. ಸೊ ಅವಾಗ ಟೋಕನೈಸೇಷನ್ ಹ್ಯಾಪನ್ಸ್ ಫ್ರಮ್ ಪಂಕ್ಚುಯೇಷನ್ ಟು ಪಂಕ್ಚುಯೇಷನ್. ಸೊ ಆ ತರನು ಟೋಕನೈಸ್ ಮಾಡ್ಬೋದು. ಇಲ್ಲ ವೈಟ್ ಸ್ಪೇಸ್ ಅಂದ್ರೆ ಪದಗಳ ಮಧ್ಯೆ ಗ್ಯಾಪ್ ಇರುತ್ತೆ, ಅದರ ತರಾನು ಟೋಕನೈಸ್ ಮಾಡ್ಬೋದು. ಸೆಂಟೆನ್ಸ್ ಅಂದ್ರೆ ಒಂದೊಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಟೋಕನೈಸ್ ಮಾಡ್ಬೋದು. ಇಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ /w+ ಅಂತ ಕೊಟ್ಟಿದ್ದೀವಿ, ಅಂದ್ರೆ ಒಂದು ವರ್ಡ್ ನ ನೀನು ಟೋಕನೈಸ್ ಮಾಡುವಂತ, ವಿಚ್ ಇಸ್ ಮೋರ್ ಆರ್ ಲೆಸ್ ಈ ಕೇಸಲ್ಲಿ ಈಕ್ವಿವೆಲೆಂಟ್ ಟು ವೈಟ್ ಸ್ಪೇಸ್. But in some cases white space will not be there or it may be there, so that is what is used. ಆಮೇಲೆ ಸ್ಪೆಷಲ್ ಬಂದು ಟ್ವೀಟ್ ಅಂತ. ಸೊ ಟ್ವೀಟ್ ಟೋಕನೈಸೇಷನ್ ಅಂದ್ರೆ ನೀವು ಒಂದು ಟ್ವೀಟ್ ಸ್ಕ್ರೀನ್ ಕೊಟ್ಟರೆ ಅದು ಒಂದೊಂದು ಟ್ವೀಟ್ ಸಪರೇಟ್ ಆಗಿ ತಗೊಂಡು ಮಾಡುತ್ತೆ. ಸೊ ಇಟ್ ವಿಲ್ ಲುಕ್ ಎಟ್ ದ ವರ್ಡ್ ಲಿಮಿಟ್ ಆಫ್ 280 ಕ್ಯಾರೆಕ್ಟರ್ಸ್ ಅದನ್ನು ತಗೊಂಡು ಆ ತರ ಟೋಕನೈಸ್ ಮಾಡ್ಕೊಳ್ಳೋದು. ಸೊ ಟೋಕನೈಸೇಷನ್ ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ರಾಸೆಸ್. ಬಟ್ ನೋಡಿ ನಮ್ಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗೋಯ್ತು, ಟೋಕನೈಸೇಷನ್. ಓಕೆ. And third process ಏನಾಗ್ತದೆ, ನಾರ್ಮಲೈಸೇಷನ್. ನಾರ್ಮಲೈಸೇಷನ್ ಇನ್ ಸಿಂಪಲ್ ವೇ ಹೇಳಬೇಕು ಅಂದರೆ ಮೇಕಿಂಗ್ ಇಟ್ ಇಂಟು ಅ ನಾರ್ಮಲ್ ಟೆಕ್ಸ್ಟ್. ಎಕ್ಸಾಂಪಲ್ ಹೇಳಬೇಕು ಅಂದರೆ ಇಲ್ಲಿ ಜಸ್ಟ್ ಶೋ ಇಟ್ ಯು. ಇದಿದೆ ನೋಡಿ, ಟೋಕನೈಸೇಷನ್ ಆಯಿತು, ಇಂಡಿವಿಜುವಲ್ ವರ್ಡ್ಸ್ನ ಕನ್ವರ್ಟ್ ಮಾಡ್ತಿದ್ವಿ, ಅದಾಯ್ತಲ್ವಾ. ನೆಕ್ಸ್ಟು ನಾರ್ಮಲೈಸಿಂಗ್. Okay, using a lematizer, converting words to their base form. ಇವಾಗ ರನ್ನಿಂಗ್ ಅಂತ ಬಂದಿರುತ್ತೆ, ರನ್ನಿಂಗ್ ಅಂತ ಅದು ಬೇಸ್ ವರ್ಡಿನ ಅರ್ಥ ಏನು? ರನ್ ಅಷ್ಟೇ ಅಲ್ವಾ. ಸೊ ಈ ಥರ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ರನ್, ಈ ರ್ಯಾನ್ ಅನ್ನೋದಕ್ಕೆ ರನ್ ಅಂತ ಕನ್ವರ್ಟ್ ಮಾಡ್ತೀವಿ. ಆ ಥರ ಈ ಬೇಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದು ವರ್ಡ್ ಡಾಕ್ಯುಮೆಂಟಲ್ಲಿ ಎಲ್ಲೆಲ್ಲಿ ಏನೇನು ಥರ ಬಂದಿರುತ್ತೋ, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಆ ಎಲ್ಲ ವರ್ಡ್ನು ನಾವು ಅದರ ಬೇಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ಕ್ಲಿಯರ್ ಆಯ್ತಲ್ವಾ ಇದು? ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಇದೆಲ್ಲ there has been enough research that has been done in terms of how to token, ಅಂದ್ರೆ ಹೇಗೆ ಟೋಕನೈಸ್ ಮಾಡಬೇಕು, ಹೇಗೆ ಪದ ವಿಭಜನೆ ಮಾಡಬೇಕು ಅನ್ನೋದ್ರ ಮೇಲೆ ತುಂಬಾ ರಿಸರ್ಚ್ ಇದೆ. ಆ ಪದ ವಿಭಜನೆ ಇಟ್ ಶುಡ್ ಹೆಲ್ಪ್ ಇನ್ ಅನಾಲಿಸಿಸ್. ಫೈನಲಿ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಗೆ ಏನ್ ಬೇಕು? ವಿಶ್ಲೇಷಣೆ ಬೇಕು. ಆ ವಿಶ್ಲೇಷಣೆಗೆ ಬೇಕಾಗಿರುವಂತ ಫಾರ್ಮ್ಯಾಟ್ ಅಲ್ಲಿ ಬರಬೇಕಾದ್ರೆ ಇದೆಲ್ಲಾನು ಅದೇ ತರ ನಡೀಬೇಕು. ಅಂದ್ರೆ ಒಂದು ಸೈಂಟಿಫಿಕ್, ಇಟ್ ಶುಡ್ ಬಿ ಸೈಂಟಿಫಿಕ್ ಅಲ್ವಾ. ಅದನ್ನ ನಾವು ಹೆಂಗಂದ್ರೆ ಹಂಗೆ ಮಾಡೋ ಹಾಗಿಲ್ಲ, ಏನೋ ಒಂದು ಮಾಡ್ಬಿಡಿ ಅಂತ ಹೇಳೋ ಹಾಗಿಲ್ಲ. ಸೊ ಈ ಪ್ರತಿಯೊಂದು ಇಲ್ಲಿ ನಾವು ಬರೀ ಟಿಕ್ ಮಾರ್ಕ್ಸ್ ಹಾಕೊಂಡು ಹೋಗ್ತಾ ಇದ್ವಿ ಯೂಶುವಲಿ, ಬಟ್ ಪ್ರತಿಯೊಂದಕ್ಕೂ ಹಿಂದ್ಗಡೆ ಒಂದು ಅಲ್ಗಾರಿದಮ್ ಇದೆ, ಪ್ರತಿಯೊಂದಕ್ಕೂ ಒಂದು ಹಿಂದ್ಗಡೆ, ಅಂಡ್ ಇಟ್ ಈಸ್ ಸೈಂಟಿಫಿಕಲಿ ವೆರಿಫೈಡ್ ಅಲ್ಗಾರಿದಮ್. ಸೈಂಟಿಫಿಕ್ ಅಂದ್ರೆ ಯಾರೋ ಒಬ್ರು ರಿಸರ್ಚ್ ಮಾಡಿ ಅದನ್ನ ಪೇಪರ್ ಬರೆದು, ಆ ಪೇಪರ್ ಮೂಲಕ ಸುಮಾರು ಜನ ಅದನ್ನ ಅಲ್ಗಾರಿದಮ್ ಕ್ರಿಯೇಟ್ ಮಾಡಿ ಟೆಸ್ಟ್ ಮಾಡಿ, then they have agreed that this is what we need to do. So when we are normalizing and we are using a lematizer here, ಆ lemmatization ಅನ್ನೋ process ಒಂದು standardized process ಆಗಿರಬೇಕು. Only then
ಐ ಕ್ಯಾನ್ ಸೇ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ರಾಸೆಸ್. ಇಲ್ಲ ಅಂದ್ರೆ ನೀನು ಯಾವ ಲೆಮಟೈಸರ್ ಯೂಸ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಈ ಪ್ರಾಸೆಸ್ಸೇ ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ನಾವು ಈ ಲೆವೆಲ್ ಬರೋ ಹಾಗೆ ಇಲ್ಲ. ಸೊ ವೈ ಐ ಆಮ್ ಸೇಯಿಂಗ್, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಟೂಲ್ ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಎಷ್ಟು ವರ್ಷಗಳ ಕಠೋರ ಶ್ರಮೆ ಇರಬೇಕು. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಪಾಪ್ಯುಲರ್ ಜಾಸ್ತಿ ಆಗಿದೆ, ಬಟ್ ಇದಕ್ಕೆ ಬೇಕಾಗಿರೋ ಕೆಲಸಗಳೆಲ್ಲ ನಡೀತಾ ಹೋಗಿರೋದು ಇಷ್ಟೊಂದು ವರ್ಷಗಳ ಗಟ್ಟಲೆ ಆ ರಿಸರ್ಚ್ ಮಾಡಿ ಅದನ್ನ ಪಬ್ಲಿಷ್ ಮಾಡಿ ಎಲ್ಲರೂ ಯೂಸ್ ಮಾಡಿ ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ ಬಂದಿರುವಂತಹ ಅಲ್ಗಾರಿದಮ್ಸ್ ನ ಮಾತ್ರ ಬಳಸ್ಕೊಂಡು ಆರೆಂಜ್ ಯೂಸ್ ಮಾಡ್ತಾರೆ. So that is why this is also a very scientifically valid tool. ನೀವು ಆರೆಂಜ್ ಯೂಸ್ ಮಾಡ್ಕೊಂಡು ನಾನು ಅನಾಲಿಸಿಸ್ ಮಾಡಿದ್ದೀನಿ ಅಂದ್ರೆ ಜಾಸ್ತಿ ಜನ ಕ್ವೆಶ್ಚನ್ ಮಾಡ್ತಾರೆ. ಸೇಮ್ ವೇ SPSS ಯೂಸ್ ಮಾಡಿ ನಾನು ಡೇಟಾ ಅನಾಲಿಸಿಸ್ ಮಾಡಿದ್ದೀನಿ ಅಂತ ಕ್ವೆಶ್ಚನ್ ಮಾಡಲ್ಲ. ಯಾಕೆ? ಅದರ ಹಿಂದೆ ನಡೆದಿರುವಂತಹ ಒಂದಷ್ಟು ಕೆಲಸ ಏನೇನು ಸಾಫ್ಟ್ವೇರ್ ಬೇಕೋ ಅದನ್ನೆಲ್ಲ ಅವರು ರಿಸರ್ಚ್ ಮಾಡಿ 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 ಅದರಲ್ಲಿ ಒಳಗಡೆ ಸೇರಿಸಿರ್ತಾರೆ. ಹಾಗೆ ಆರೆಂಜ್ ಅನ್ನೋದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ಕ್ವೆಶ್ಚನ್ ಮಾಡುವ ಅದಕ್ಕೆ you are using a no code platform because the code for this has already been developed by many years of research. ನಾನು ಯಾಕೆ ನಿಮಗೆ ಸೆಷನ್ ಬಿಗಿನಿಂಗ್ ಅಂತ ಹೇಳಿದೆ, ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು. ಈ ಟೂಲ್ ಯೂಸ್ ಮಾಡಿದ ತಕ್ಷಣ ನೀವು ಅದನ್ನ ಯೂಸೇಜ್ ಮಾಡಿ ಬಿಟ್ಬಿಟ್ರೆ ಸರಿ ಹೋಗಲ್ಲ. ನೀವು ಅದಕ್ಕೆ ಒಂಚೂರು ಕೈ ಜೋಡಿಸ್ಬೇಕು ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಇಷ್ಟೊಂದು ಜನ ಮಾಡಿರೋ ರಿಸರ್ಚರ್ಸ್ ನ ಇನ್ಪುಟ್ಸ್ ನ ತಗೊಂಡು ಈ ಟೂಲ್ ನ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆ ಗ್ರಾಟಿಟ್ಯೂಡ್ ನ ವಾಪಸ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ಅದರಿಂದ ಮತ್ತೆ ಇನ್ನೊಂದ್ಸತಿ when you use this tool accurately and if it is extensively useful for you, please go back and contribute back in some form or the other to the community and make it look much more better. So even you use ChatGPT extensively, right? So these are many important functions behind the scenes, right? The lemmatization or tokening or what? ಪ್ರಾಂಪ್ಟ್ ಇರುತ್ತಲ್ಲ, ಆ ಪ್ರಾಂಪ್ಟ್ ನ ಹೆಂಗೆ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಫಸ್ಟ್ ಮಾಡಬೇಕಾಗಿರೋದು ಟ್ರಾನ್ಸ್ಫಾರ್ಮೇಶನ್, ಟೋಕನೈಸೇಷನ್ ಅಂಡ್ ಲೆಮಟೈಸೇಷನ್. ವಿತೌಟ್ ಡೂಯಿಂಗ್ ದೀಸ್ ತ್ರೀ ಥಿಂಗ್ಸ್ ಇಟ್ ಕಾಂಟ್ ಈವನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಂಪ್ಟ್. ಸೊ ದಟ್ ಈಸ್ ದ ಬೇಸ್ technology and techniques that are used. They may use some sophisticated methods compared to what we are showing here or what Orange uses, but process will remain the same. ಸೊ ಒಂದು ಎಕ್ಸಾಂಪಲ್ ಯಾವ ಥರ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ, ದ ಕಸ್ಟಮರ್ ಇಸ್ ರಿಯಲಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಅನ್ನೋದು ನಮ್ಮ ಪ್ರಾಂಪ್ಟ್ ಇರುತ್ತೆ. ಅದು ಕಂಪ್ಯೂಟರ್ ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಪ್ರೀ ಪ್ರೊಸೆಸಿಂಗ್ ಆದಮೇಲೆ ಅಂದರೆ, ಕಸ್ಟಮರ್ ರಿಯಲಿ ಹ್ಯಾಪಿ ಪ್ರಾಡಕ್ಟ್ ಟೋಕನ್ಸ್ ಬೇಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಇದನ್ನು ನಾವು ಟೋಕನೈಸೇಷನ್, ಲೆಮಟೈಸೇಷನ್, ಫಿಲ್ಟರಿಂಗ್ ಅಂತ ಕರಿತೀವಿ. ಆಮೇಲೆ ಫಿಲ್ಟರ್ ಅಂದರೆ ವರ್ಡ್ಸ್ನ ವಿಚ್ ಐ ಡೋಂಟ್ ವಾಂಟ್ ಟು ಶೋ. ಒಂದು ಬಂದುಬಿಟ್ಟು ಸ್ಟಾಪ್ ವರ್ಡ್ಸ್, ನನ್ನದೇ ಓನ್ ಕಸ್ಟಮ್ ವರ್ಡ್ಸ್ ಹಾಕ್ಬೋದಿಲ್ಲ. ಹೆಂಗೆ ಅಂದರೆ ದರ್ ಇಸ್ ಅ ಫೋಲ್ಡರ್ ಆಪ್ಷನ್, ರೈಟ್? ಈ ಫೋಲ್ಡರಲ್ಲಿ ನಾನೇ ಒಂದು ಸ್ಪೆಸಿಫಿಕ್ ವರ್ಡ್ಸ್ನ ಒಂದು ಡಾಕ್ಯುಮೆಂಟಲ್ಲಿ ಟೈಪ್ ಮಾಡಿ ಈ ವರ್ಡ್ಸು ಬರದಿರೋವಾಗ ನೋಡ್ಕೋ ಅನ್ನೋ ಥರ ನಾವು ಮಾಡ್ಕೋಬೋದು. ಇಲ್ಲಿ ಸ್ಟಾಪ್ ವರ್ಡ್ಸ್ ಇದು ಆಪ್ಷನ್ ತೆಗೆದು ಹಾಕ್ಬೋದು, ಬೇಕಾಗಿಲ್ಲ. ಸ್ಟಾಪ್ ವರ್ಡ್ಸ್ ಅಂದರೆ ಆ್ಯಂಡ್, ಆಫ್, ದಿ, ಇನ್, ಈ ಥರ ವರ್ಡ್ಸನ್ನ ಅಂದರೆ ದೋಸ್ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ದ ಸೆಮ್ಯಾಂಟಿಕ್ಸ್ ಆಫ್ ದ ಡಾಕ್ಯುಮೆಂಟ್. ಅಂದರೆ ಅದರ ಮೀನಿಂಗ್ ಏನು, ಅದರ ಅರ್ಥ ಏನು ತಿಳ್ಕೊಳ್ಳೋದಕ್ಕೆ ಇದು ಬೇಕಾಗಿರಲ್ಲ. ಆ ವರ್ಡ್ಸ್ನ ರಿಮೂವ್ ಮಾಡೋದು. ಆಮೇಲೆ ನಂಬರ್ಸ್, ಐ ಡೋಂಟ್ ವಾಂಟ್ ಟು ಶೋ ನಂಬರ್ಸ್. ಆಮೇಲೆ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಲೈಕ್ ಕಾಮಾ, ಫುಲ್ ಸ್ಟಾಪ್, ಸೆಮಿಕೋಲನ್, ಕ್ವಶನ್ ಮಾರ್ಕ್, ಸ್ಲ್ಯಾಶ್, ಪ್ಲಸ್ ಮೈನಸ್, ವಾಟ್ ಎವರ್, ಅದೆಲ್ಲನೂ ಐ ಡೋಂಟ್ ವಾಂಟ್ ಟು ಶೋ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ರೆಸ್ಟ್ ವಿಲ್ ಕೀಪ್ ಇಟ್ ಅ ವೈಲ್. ಓಕೆ, ಓಕೆ, ಇವಾಗ ನಾವು ಡೇಟಾನ ಪ್ರೀ ಪ್ರಾಸೆಸ್ ಮಾಡಿದ್ದೀವಿ. ಡು ಯು ಆಲ್ ರಿಮೆಂಬರ್ ದ ಫಸ್ಟ್ ಔಟ್ಲುಕ್ ಆಫ್ ದ ವಿಡ್ಜೆಟ್? ಈ ಥರ ಆಯ್ತಾ? Now let us see how it looks after all the cleaning of the data. Much better? All the unwanted words are eliminated, right? So for example, ಈ ಸಪ್ಲೈ ಅನ್ನೋದು ಕೂಡ ಒಂದು ಕಾಮನ್ ವರ್ಡ್, ಬಟ್ ಇವಾಗ ನನ್ನ ರಿಸರ್ಚ್ ಆರ್ಟಿಕಲ್ಸ್ ವಾಸ್ ರಿಲೇಟೆಡ್ ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಆಲ್ ದೋಸ್ ವರ್ಡ್ಸ್ ರಿಲೇಟೆಡ್ ಟು ಸಪ್ಲೈ, ಲಾಜಿಸ್ಟಿಕ್ಸ್, ಟೆಕ್ನಾಲಜಿ, ಪ್ರಾಡಕ್ಟು ಇದೆಲ್ಲ ಬಂದಿದೆ ಅಲ್ಲಿ. ಆಮೇಲೆ ಈ ಸಪ್ಲೈ ಅನ್ನೋದು ತುಂಬ ಕಾಮನ್ ವರ್ಡ್ ಅಲ್ವಾ? ದಟ್ ಈಸ್ ವೈ ಇಟ್ ಈಸ್ ಹೈಲೈಟೆಡ್ ಬಿಗ್. ದ ವರ್ಡ್ ವಿಚ್ ಅಕರೆನ್ಸ್ ಇಸ್ ಮೋರ್, ಅದರ್ ವಿಜುವಲೈಸೇಷನ್ ಇಸ್ ಬಿಗ್ ಹಿಯರ್. ದ ವರ್ಡ್ಸ್ ವಿಚ್ ಅಕರೆನ್ಸ್ ಇಸ್ ಲೆಸ್ ಇಸ್ ಇನ್ ಸ್ಮಾಲ್ ಸೈಜ್, ಫ್ರೀಕ್ವೆನ್ಸಿ ವೈಸ್. ಫ್ರೀಕ್ವೆನ್ಸಿ ಆಫ್ ದಟ್ ವರ್ಡ್ ಇಸ್ ಜಾಸ್ತಿ ಆದಷ್ಟೂ ಹೈಲೈಟ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಇದು? ವಾಟ್ ಎವರ್ ಐ ಮೆಂಟ್ ಟು ಸೇ. ನಾವು in the stop words I'll eliminate this supply.
keyword. Okay. So in the desktop, I have a stop words. See, I have some stop words. I have written management. Management ಅನ್ನೋ ವರ್ಡ್ ಅಲ್ಲಿ ಬರಬಾರ್ದು ನನಗೆ. ABC 1 2 3 4 ಆಲ್ ದಟ್ ಹಾಕಿದ್ದೀನಿ. ಓಕೆ, ಇಲ್ಲಿ ನೆಕ್ಸ್ಟು ಸಪ್ಲೈ ಅಂತ ಒಂದು ವರ್ಡ್ ಹಾಕ್ತೀನಿ. ದಟ್ ಮೀನಿಂಗ್ ದಿಸ್ ವರ್ಡ್ ಶುಡ್ ನಾಟ್ ಕಮ್ ಇನ್ ಮೈ ಔಟ್ಪುಟ್ ಅಂತ. ಸ್ಟಾಪ್ ದಿಸ್ ವರ್ಡ್ ಅಂತ. ಫೈಲ್, ಸೇವ್, ಕ್ಲೋಸ್. Okay, let us see. I don't know if that is saying to my drive or something. I've refreshed the stop words. There, it's gone. ನೋಡಿ, ಆ ಸಪ್ಲೈ ಅನ್ನೋ ವರ್ಡ್ ಇಲ್ಲ. ರೈಟ್? ನಾವು ದಿಸ್ ಇಸ್ ದ ವರ್ಡ್ ಕ್ಲೌಡ್. ಇವಾಗ ಇದರಲ್ಲಿ ಓಕೆ, ಆಗಲೇ ಮೇಡಮ್ ಹೇಳ್ದಂಗೆ ಅ ಡಾಕ್ಟರ್ ಇಸ್ ಡೂಯಿಂಗ್ ರಿಸರ್ಚ್ ಫಾರ್ 10 years and he can display all those important keywords like this. ಇದರಲ್ಲೂ ಬಿಟ್ಟು ಬೇರೆ ಯಾರು ವರ್ಡ್ ಮಿಸ್ ಆದರೆ you can still find it here. See, number of time it has occurred, weightage is given here. ಅದೆಲ್ಲ ನೋಡ್ಬೋದು. So say for example, in my research point of view, I am looking at something called, say, drone. Somewhere I saw, okay, drone. Drone is my research area. Okay, so I'll click on that keyword. See, it's selected, right? Red color, highlighted. How many documents were there before? 19. My original research documents were 19 documents, right? Now after word cloud, I have selected the drone keyword, and from this I'll see the corpus viewer. From 19, how many documents are there? 5. And all are related to drones. See, drone. This is also related to drone. Somewhere it will be. Third is also about my drone. Right? So that is how I am eliminating the unwanted documents, filtering out. From 19, I got 5. Suppose I want to, go do something else, as in like some other keyword. Say for example, RFID, radio frequency identification device. I want the list of documents related to RFID. So iವಾಗ ನಾನು ಏನು ಮಾಡ್ತೀನಿ, the documents related to RFID. See, RFID, the role and impact of RFID here again. Earlier it was 4, now it is 8. ಸೊ ಈ ಥರ ನಿಮಗೆ ಬೇಕಿರೋ ಡಾಕ್ಯುಮೆಂಟ್ಸ್ನ ನೀವು ಫಿಲ್ಟರ್ ಮಾಡ್ಕೋಬೋದು. ರೈಟ್? Isn't it easy? Again, useful. So that is how it is helping us to, do our analysis. ಸೊ ಪ್ರೀ-ಪ್ರೊಸೆಸಿಂಗ್ ಇದನ್ನು ನೀವು ಒಂದ್ಸತಿ ಸೆಟ್ ಮಾಡಿಬಿಟ್ಬಿಟ್ರೆ ಎಲ್ಲ ಅಪ್ಲಿಕೇಶನ್ಸ್ಗೂ ಇದೇ ವರ್ಕ್ ಆಗುತ್ತೆ. ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಪ್ರೀ-ಪ್ರೊಸೆಸ್ ಮಾಡಿ ವರ್ಡ್ ಕ್ಲೌಡಲ್ಲಿ ನೋಡೋದು ಅಷ್ಟೇ. Any doubts, class, so far? Please take a minute and let me know, or ask me anything if you have. I'll show the workflow here. You are able to do it? ನಿಮಗೆ ಬರ್ತಾ ಇದೆಯಾ ಅಲ್ಲಿ? Whatever you are trying to. So those who want to do it, you can connect to ಕಾರ್ಪಸ್ ಹಾಕ್ಬಿಟ್ಟು ಇದರಲ್ಲಿ ಬಿಲ್ಟ್ ಇನ್ ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಿಮ್ ಟೇಲ್ಸ್ ಅಂತ. ಗ್ರಿಮ್ ಟೇಲ್ಸ್ ಸೆಲೆಕ್ಟೆಡ್, ದೆನ್ ಯು ಗಿವ್ ಟು ಪ್ರೀ-ಪ್ರೊಸೆಸ್. See, originally again same cluttered data. After pre-processing,
much better data. So try ಮಾಡಿ, take 2 minutes of your time and try it out. Let me know if you have any doubts. What time should we wind up, sir? 1. So we have 10 minutes. So how do you do it? So go to the desktop. Desktop. Yeah. Right click and click a new, what do you call that? Text file. Text document. Yeah. There just start writing the words one by one below the other. Okay. Whatever you want. Those are the words and then you load it. Okay. So just write 1 or 2 words here and then, Two and not and. no, those you leave, those will go automatically. Okay. Say for example, Europe or Trump. Structural. okay, Washington is there, right? You just want to eliminate that because you don't want to see in that circle something else you want to see. In Europe you want to see, not in Washington. So just type the word Washington there. Save it, close it. Okay, go to the software. Close this. So in the pre-process text, double click on that. Go down. Right side, yeah. So you see stop words. Stop. No, 1 second. Filtering, add filtering. Drag and drop it on the right side. Yeah. Stop words is selected. Browse button is there, no? Select that to go to desktop. Stop words. Whatever, yeah. Okay. So that's it. Now close it and see the word cloud. You will not be having Washington there. Okay. Yeah. So that is stop words. Thank you. Getting it? Okay. What we do here now is something called undersampling, especially in the research point of view, right? Undersampling is very important. ಯಾಕೆ ಏನಕ್ಕೆ ನಾವು ಅಂಡರ್ಸ್ಯಾಂಪ್ಲಿಂಗ್ ಮಾಡಬೇಕು? ಅಂಡರ್ಸ್ಯಾಂಪ್ಲಿಂಗ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಅಂಡರ್ಸ್ಯಾಂಪ್ಲಿಂಗ್ ಅಂದರೆ ಹಾಂ group them. ಓಕೆ, ಸೊ ಗುಡ್. ಏನು ಅಂದರೆ ಇವಾಗ ನಾವು ಒಂದು ಸರ್ವೆ ಮಾಡಿರ್ತೀವಿ, ರೈಟ್? ಒಂದು ಸರ್ವೆ ಮಾಡಿರಬೇಕಾದ್ರೆ ನಮಗೆ ಒಂದು ಲ್ಯಾಕ್ಸ್ ಟುಗೆದರ್ ಪಾಪ್ಯುಲೇಷನ್ ಸೈಜ್ ಇರುತ್ತೆ. ಒಂದು ರೆಸ್ಪಾನ್ಸ್ ಅಂತ ಬಂದಿರುತ್ತಲ್ವ, ಅದು ಲ್ಯಾಕ್ಸ್ ಟುಗೆದರ್ ಇರುತ್ತೆ. ನಾವು ಅಷ್ಟೊಂದು ಡೇಟಾನ ಅನಲೈಸ್ ಮಾಡೋಕ್ಕಾಗೋದಿಲ್ಲ. ಕಂಪ್ಯೂಟರ್ಸ್ ಹ್ಯಾಂಗ್ ಆಗ್ಬೋದು, ಅಥವಾ ದ ಡೈಮೆನ್ಷನ್ಸ್ ಅಂತೀವಿ, ನಂಬರ್ ಆಫ್ ಡೈಮೆನ್ಷನ್ಸ್ ಆರ್ ಮೋರ್, ಅನಾಲಿಸಿಸ್ ಬಿಕಮ್ಸ್ ಡಿಫಿಕಲ್ಟ್, ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು? ಡೈಮೆನ್ಷನ್ಸ್ನ ರೆಡ್ಯೂಸ್ ಮಾಡ್ತೀವಿ. ಸೊ ಪಾಪ್ಯುಲೇಷನಿಂದ ಒಂದು ಸ್ಯಾಂಪಲ್ ತಗೊತೀವಿ. ಇವಾಗ ಅಕ್ಕಿ ಹೆಂಗಿದೆ ಅಂತ ನಾವು ಚೆಕ್ ಮಾಡಬೇಕಾದ್ರೆ, ರೈಸ್ ಹೆಂಗಿದೆ ಅಂತ ಚೆಕ್ ಮಾಡಬೇಕಾದ್ರೆ ಒಂದು ದೊಡ್ಡ 25 kg ಬ್ಯಾಗಲ್ಲಿ ಸ್ಯಾಂಪಲ್ ಒಂದು ತಗೊತೀವಿ ಅಲ್ವಾ? ಅದೇ ಥರ, ದಟ್ ಈಸ್ ಕಾಲ್ಡ್ ಸ್ಯಾಂಪ್ಲಿಂಗ್. ಸೊ ದಟ್ ಈಸ್ ವಾಟ್ ವಿ ಡೂ ನೌ ಇನ್ ಅಂಡರ್ ಸ್ಯಾಂಪ್ಲಿಂಗ್. So we have a big population, in that we want to say have a limited data, a limited sample size, that is called undersampling. So in a research point of view ಇದು ಬೇಕಾಗುತ್ತೆ. ಓಕೆ, ನಮಗೆ ನಾವು ಕಲೆಕ್ಟ್ ಮಾಡೋ ಡೇಟಾ ತುಂಬ ಜಾಸ್ತಿ ಇರಬೇಕಾದ್ರೆ ಇದು ಅಂಡರ್ಸ್ಯಾಂಪ್ಲಿಂಗ್ ಮಾಡಬೇಕಾಗುತ್ತೆ ಕೆಲವು ಟೈಮ್. ಸೊ ಏನು ಮಾಡ್ಬೋದು? ವೆರಿ ಸಿಂಪಲ್ ವೇ ಆಫ್ ಡೂಯಿಂಗ್ ಇಟ್. ಯು ಕ್ಯಾನ್ ಆಲ್ಸೋ ಡೂ ಇಟ್, ದೋಸ್ ಹೂ ಆರ್ ವರ್ಕಿಂಗ್ ಇನ್ ದ ಸಿಸ್ಟಮ್. ಸೊ ನಾವು ಫೈಲಲ್ಲಿ ಒಂದು ಪ್ರೀ ಡಿಫೈನ್ಡ್ ಡೇಟಾನ ಲೋಡ್ ಮಾಡೋಣ. ಓಕೆ, ಸೊ ವಿಲ್ ಆ್ಯಡ್ ದಟ್ ಫೈಲ್ ವಿಡ್ಜೆಟ್ ಇನ್ ದ ಸ್ಟಾರ್ಟಿಂಗ್ ಡೇಟಾದಲ್ಲಿ ಇದೆಯಲ್ಲ, ಫೈಲ್ನ ಆ್ಯಡ್ ಮಾಡಿ.
double click on the file widget and load iris.tab. ಅದು ಆಟೋಮ್ಯಾಟಿಕಲಿ ಅಲ್ಲಿ ಲೈಕ್ ಪ್ರೀ ಡಿಫೈನ್ಡ್ ಡೇಟಾ ಅದು ಇದೆಯಾ ನಿಮಗೆಲ್ಲ ಸಿಗ್ತಾ? iris.tab. ಈ ಡೇಟಾ ಏನು ಅಂದರೆ ಇಟ್ಸ್ ಅ ಲಿಸ್ಟ್ ಆಫ್ ಇಟ್ ಹ್ಯಾಸ್ 150 ವೆರೈಟೀಸ್ ಆಫ್ ಫ್ಲವರ್ಸ್. ಫ್ಲವರ್ ನೇಮ್ ಅದು. ಐರಿಸ್ ಅನ್ನೋದು ಒಂದು ಫ್ಲವರ್ ಸ್ಪೀಶೀಸ್. ಸೊ 3 ಕ್ಯಾಟಗರಿ ಇದೆ. 150 ಡೇಟಾ ಇದೆ, 150 ಇನ್ಸ್ಟೆನ್ಸಸ್. ಅದರಲ್ಲಿ 3 ಥರ ಫ್ಲವರ್ಸ್ ಇದೆ. ಐರಿಸ್ ಸೆಟೋಸಾ, ಐರಿಸ್ ವೆರ್ಸಿಕಲರ್, ಐರಿಸ್ ವರ್ಜಿನಿಕಾ ಅಂತ 3 ಸ್ಪೀಶೀಸ್ ಆಫ್ ಫ್ಲವರ್ಸ್ ಇದೆ. 50 50 50 ಇನ್ ಟೋಟಲ್ 150 ಡೇಟಾ ಇದೆ ಇಲ್ಲಿ. ಓಕೆ, ನೋಡಿ ಇಲ್ಲೇ ಗೊತ್ತಾಗುತ್ತೆ. 150 ಇನ್ಸ್ಟೆನ್ಸಸ್ ಇದೆ, 3 ಥರ ಫ್ಲವರ್ಸ್ ಇದೆ, ಆಮೇಲೆ 4 ಕಾಲಮ್ ಇದೆ. ಫ್ಲವರ್ ನೇಮು, ಪೆಟಲ್ ಲೆಂತು, ಪೆಟಲ್ ಬಿಡ್ತು, ಸೆಪಲ್ ಲೆಂತು, ಸೆಪಲ್ ಬಿಡ್ತು. ಸರಿ, ನೋಡೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಡೇಟಾ ಟೇಬಲ್. ಇವಾಗ ಡೇಟಾ ಟೇಬಲ್ ಒಂದು ಲೋಡ್ ಮಾಡಿ, ಆಮೇಲೆ ಎರಡನ್ನೂ ಲಿಂಕ್ ಮಾಡಿ. ಡಬಲ್ ಕ್ಲಿಕ್ ದ ಡೇಟಾ ಟೇಬಲ್. ಇದು ನಿಮ್ಮ ಡೇಟಾ. ಐರಿಸ್ ಅಂತ ಫ್ಲವರ್ ಹೆಸರಿದೆ. ಐರಿಸ್ ಸೆಟೋಸಾ 50 ಇದೆ, ಐರಿಸ್ ವರ್ಸಿಕಲರ್ 50 ಇದೆ, ಐರಿಸ್ ವರ್ಜಿನಿಕಾ 50 ಇದೆ. ಇನ್ ಟೋಟಲ್ 150 ಫ್ಲವರ್ಸ್ ಸ್ಪೀಶೀಸ್ ಇದೆ. ಅದರ ಪೆಟಲ್ ಲೆಂತು, ಪೆಟಲ್ ಬಿಡ್ತು, ಸೆಪೆಲ್ ಲೆಂತು, ಸೆಪೆಲ್ ಬಿಡ್ತು ಕೊಟ್ಟಿದ್ದಾರೆ. ಇಷ್ಟಿದೆ ಡೇಟಾ. 150 ಇದೆ. ನನಗೆ ಅನಲೈಸ್ ಮಾಡೋದಕ್ಕೆ ಈ 150 ಬೇಕಾಗಿಲ್ಲ. ಇದರಲ್ಲಿ ನನಗೆ ಒಂದು ಅರ್ಧ ಸಾಕು. ಅರ್ಧ ಅಂದರೆ ಔಟ್ ಆಫ್ 150 ಹಾಫ್ ಇಸ್ ಹೌ ಮಚ್? 75 ಬಂದರೆ ನನಗೆ ಅನಾಲಿಸಿಸ್ಗೆ ಸಾಕು. ಸೊ ಏನು ಮಾಡ್ತಾ ಇದ್ದೀವಿ ನಾವು? ಪಾಪ್ಯುಲೇಷನಿಂದ ಕಟ್ ಡೌನ್ ಮಾಡ್ತಾ ಇದ್ದೀವಿ ಸ್ವಲ್ಪ. ಅಂಡರ್ ಸ್ಯಾಂಪ್ಲಿಂಗ್ ಅಂತೀವಿ ಇದನ್ನು. ಓಕೆ, ಇರೋ ಡೇಟಾಯಿಂದ ಸ್ಯಾಂಪಲ್ನ ಡ್ರಾ ಮಾಡೋದಕ್ಕೆ ಅಂಡರ್ ಸ್ಯಾಂಪ್ಲಿಂಗ್ ಅಂತ ಅಂತೀವಿ. ಸೊ ಇದನ್ನು ಹೇಗೆ ಮಾಡ್ಬೋದು? ರೈಟ್. ಸೊ ಡೈರೆಕ್ಟಾಗಿ ದೇರ್ ಇಸ್ ಅ ವಿಡ್ಜೆಟ್ ಕಾಲ್ಡ್, ನಿಮಗೆ ಟ್ರಾನ್ಸ್ಫಾರ್ಮ್ ಅಂತ ಒಂದು ಟ್ಯಾಬ್ ಇದೆಯಾ ಲೆಫ್ಟ್ ಸೈಡ್ ಬಿಲೋ ಡೇಟಾ? ಟ್ರಾನ್ಸ್ಫಾರ್ಮ್. ಇನ್ ದಟ್ ವೆರಿ ಫಸ್ಟ್ ದೇರ್ ಇಸ್ ಡೇಟಾ ಸ್ಯಾಂಪ್ಲರ್. ಫಸ್ಟ್ ವಿಡ್ಜೆಟೇ ಡೇಟಾ ಸ್ಯಾಂಪ್ಲರ್. ಆ್ಯಡ್ ಮಾಡಿ. ಡೇಟಾ ಸ್ಯಾಂಪ್ಲರ್ ಫೈಲಿಂದ ಡೇಟಾ ಸ್ಯಾಂಪ್ಲರ್ಗೆ ಕನೆಕ್ಟ್ ಮಾಡಿ. ಫೈಲಿಂದ ಡೇಟಾ ಸ್ಯಾಂಪ್ಲರ್ಗೆ ಆಯಿತಾ? ಇಷ್ಟು ಮಾಡಿದ್ರಾ? ಸೊ ಓಕೆ, ನಾವು ಇವಾಗ ಡೇಟಾ ಸ್ಯಾಂಪ್ಲರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮಗೆ 2 ಥರ ಸ್ಯಾಂಪ್ಲಿಂಗ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಫಿಕ್ಸ್ಡ್ ಪ್ರಪೋರ್ಷನ್. ಪ್ರಪೋರ್ಷನ್ ಅಂದರೆ ಪರ್ಸಂಟೇಜ್. 30% ಬೇಕಾ, 40% ಬೇಕಾ, 50% ಆಫ್ ಡೇಟಾ ಬೇಕಾ, ಈ ಥರ ಅಲ್ವಾ? ಇದೊಂದು. ಅಥವಾ ಫಿಕ್ಸ್ಡ್ ಸ್ಯಾಂಪಲ್ ಸೈಜ್. ನಾನು ಸ್ಪೆಸಿಫಿಕ್ಕಾಗಿ ನಂಬರ್ಸ್ ಕೊಡ್ಬೋದು. ನನಗೆ 40 ಕೊಡು, 50 ಕೊಡು, 60 ಕೊಡು, ಈ ಥರ. ಗೊತ್ತಾಯ್ತಲ್ವ? ಪರ್ಸಂಟೇಜ್ ವೈಸ್ ಆರ್ ಸ್ಯಾಂಪಲ್ ಸೈಜ್ ವೈಸ್ ನೀವು ಏದರ್ ಆಫ್ ದಟ್ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಫಸ್ಟ್ ಹೇಳಿದ್ದೇನು 50% ಅಲ್ವಾ? ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಫಿಕ್ಸ್ಡ್ ಪ್ರಪೋರ್ಷನ್ ಸೈಜ್. ಆಮೇಲೆ ಇದನ್ನು ಈ ಸ್ಕೇಲ್ನ ವೇರಿ ಮಾಡಿ 50%ಗೆ. ಆಯಿತಾ? ಕೆಳಗಡೆ ಸ್ಯಾಂಪಲ್ ಡೇಟಾ ಅನ್ನೋ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬಂದಿರಬೇಕು ಇನ್ಪುಟ್ ಎಷ್ಟು 150, ಔಟ್ಪುಟ್ ಎಷ್ಟು 75, ಎಲಿಮಿನೇಟ್ ಬಿಟ್ಟಿರೋದು 75. ಅರ್ಥ ಆಯ್ತಲ್ಲ? ಇದು 50% ಅಂದರೆ 75. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಡೇಟಾ ಟೇಬಲ್ಗೆ ಕನೆಕ್ಟ್ ಮಾಡಿ ನೋಡೋದಕ್ಕೆ. ಇವಾಗ ನಿಮಗೆ 75 ಮಾತ್ರ ಇರುತ್ತೆ ಆಫ್ ಆಲ್ ದ 3 ಪುಟ್ ಟುಗೆದರ್. ಬರೀ ಒಂದು ವೆರೈಟಿ ಅಲ್ಲ, 3 ವೆರೈಟೀಸಲ್ಲೂ ಅದರಲ್ಲಿ ಸ್ವಲ್ಪ, ಇದರಲ್ಲಿ ಸ್ವಲ್ಪ, ಇದರಲ್ಲಿ ಸ್ವಲ್ಪ ತಗೊಂಡು ಆಟೋಮ್ಯಾಟಿಕಲಿ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ್ದು ಬೆಸ್ಟು ಅಂತ ಇಟ್ ಈಸ್ ಗಿವನ್ ಯು ದ 75 ನಂಬರ್ಸ್. ಸೊ ಈ ಥರ ನಿಮಗೆ 10 ಬೇಕಾ, 10% ಬೇಕಾ, 20% ಬೇಕಾ, ಅಥವಾ 90% ಆಫ್ ದ ಡೇಟಾ ಬೇಕಾ, ಯು ಕ್ಯಾನ್ ವೇರಿ ದಟ್ ಆ್ಯಂಡ್ ಗೆಟ್ ಇಟ್ ಈಸಿಲಿ. ಈ ಥರ ನೀವು ಮಾಡಬೇಕು, ಮ್ಯಾನ್ಯುಯಲಿ ಮಾಡಬೇಕು ಅಂದರೆ ಎಕ್ಸೆಲಲ್ಲಿ ತುಂಬ ಕಷ್ಟ.
ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತು, ಓಕೆ ಈಸಿ. ಒಂದು 15 ಥರ ಕ್ಯಾಟಗರೀಸ್ ಇದ್ದರೆ ಅದ್ರಲ್ಲಿ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಎತ್ಕೊಳ್ಳೋದಕ್ಕೆ ನಿಮಗೆ ವರ್ಕ್ ಜಾಸ್ತಿ ಎಕ್ಸೆಲಲ್ಲಿ. ಇದರಲ್ಲಿ ಏನು ಮಾಡಿದ್ರಿ? ಏನು ಮಾಡಿಲ್ಲ, ಹಾಕಿದ್ರಿ, ಪರ್ಸೆಂಟೇಜ್ ವೇರಿ ಮಾಡಿದ್ರಿ, ಔಟ್ಪುಟ್ ಬಂತು ಅಷ್ಟೇ ಅಲ್ವಾ? ನೋ, ಇಟ್ ಡಸಂಟ್ ಇವನ್ ಟೇಕ್ ಮೋರ್ ದೆನ್ 10 ಸೆಕೆಂಡ್ಸ್. ತರೋಗಿ ನಿಮಗೆ ಐಡಿಯಾ ಇದ್ದರೆ ಡಸಂಟ್ ಇವನ್ ಟೇಕ್ ಮೋರ್ ದೆನ್ 10 ಸೆಕೆಂಡ್ಸ್ ಅಷ್ಟೇ. ಸರಿ, ನಿಮಗೆ ಔಟ್ಪುಟ್ ಬೇಕಾ? ಈ ಸ್ಯಾಂಪಲ್ ಮಾಡಿರೋ ಔಟ್ಪುಟ್ ಬೇಕು ಅಂದರೆ ಏನು ಮಾಡಬೇಕು? ಆಗಲೇ ಹೇಳ್ದಂಗೆ ನಾನು ಸೇವ್ ದ ಡೇಟಾ, ಇಲ್ಲಿಂದ ಎಕ್ಸ್ಟ್ರಾ ಇನ್ನೊಂದು ಹಾಕ್ಕೊಂಡು ಸೇವ್ ಡೇಟಾ ಮಾಡಿಕೊಂಡು ಸೇವ್ ಆ್ಯಸ್ ಎಕ್ಸೆಲ್. ಸೊ ಆ 75 ನಿಮಗೆ ಎಕ್ಸೆಲ್ ಫಾರ್ಮ್ಯಾಟಲ್ಲಿ ಬಂದುಬಿಡುತ್ತೆ. ಅದನ್ನು ನೀವು ಯಾವುದಕ್ಕೆ ಹಾಕಿದ್ರೂ ಯೂಸ್ ಮಾಡ್ಬೋದು ಫ್ಯೂಚರಲ್ಲಿ. ಎಲ್ಲರಿಗೂ ಅರ್ಥ ಆಯ್ತಾ? ಎಸ್. ಸೊ ಐ ಥಿಂಕ್ ವಿತ್ ದಿಸ್ ನಾನು ಅಂದ್ಕೊಂಡಿರೋ ಸೆಷನ್ ಕಂಪ್ಲೀಟ್ ಆಯಿತು. ಸೊ ಐ ಥಿಂಕ್ ಇಟ್ ವಾಸ್ ಯೂಸ್ಫುಲ್ ನಿಮ್ಮೆಲ್ಲರಿಗೂ, ರೈಟ್? ಹೇಳಿದೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಲ್ವೇಸ್ ಗೆಟ್ ಬ್ಯಾಕ್ ಟು ಅಸ್ ಎನಿ ಟೈಮ್, ವಿಲ್ ಹೆಲ್ಪ್ ಯು ಔಟ್ ವಿತ್ ದ್ಯಾಟ್, ರೈಟ್? ಸೊ ಆಫ್ಟರ್ನೂನ್ ಇನ್ನೂ ಫರ್ದರ್ ಸೆಷನ್ಸ್ ಇದೆ, ಆ್ಯಂಡ್ ರಾಜೇಶ್ ಸರ್ ಆಲ್ಸೋ ವಿಲ್ ಎಕ್ಸ್ಪ್ಲೇನ್ ಯು ಕಪಲ್ ಆಫ್ ಮೋರ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಆರೆಂಜ್ ಡೇಟಾ ಮೈನಿಂಗ್, interesting ones. It's a very interesting software to learn, right? And yeah, it was pleasure teaching you all, right? Having you here and teaching you all and spending some time with you, right? Thank you all. Thank you, Raj. Thank you very much.